ಐಡೆನ್ಸ್ ನ್ಯೂಸ್ ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಪಂಚ ಗ್ಯಾರಂಟಿ ಬಗ್ಗೆ ಕೈ ನಾಯಕರಲ್ಲೇ ಭಿನ್ನಮತ ಸ್ಫೋಟವಾಗಿರುವಂತದ್ದು. ಗ್ಯಾರಂಟಿ ಬೊಕ್ಕಸ ತುಂಬಿಸೋ ಭರದಲ್ಲಿ ಅನುದಾನಕ್ಕೆ ಏನಾದ್ರೂ ಕೊಕ್ಕೆ ಬಿದ್ದಿದೆಯಾ ಎಂಬುದಾಗಿ ಈಗ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಶಾಸಕ ಗವಿಯಪ್ಪ ಹೇಳಿಕೆಯಿಂದ ಈ ಒಂದು ಅನುದಾನದ ದಂಗಲ್ ಈಗ ಶುರುವಾಗಿರುವಂತದ್ದು. 2 ಗ್ಯಾರಂಟಿ ರದ್ದು ಮಾಡಿದ್ರೆ ಅನುದಾನ ಬರುತ್ತಂತೆ ಎಂಬುದಾಗಿ ಮಾತುಗಳು ಕೇಳಿ ಬರ್ತಾ ಇದೆ. ಪಂಚ ಗ್ಯಾರಂಟಿಗಳ ಬಗ್ಗೆ ಕಾಂಗ್ರೆಸ್ ಶಾಸಕ ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂತದ್ದು. 5 ಗ್ಯಾರಂಟಿಗಳಿಂದ ಆಶ್ರಯ ಮನೆಗಳು ಬರ್ತಾ ಇಲ್ಲ, ಇದರಿಂದ ತೊಂದರೆಯಾಗ್ತಾ ಇದೆ. ಹೊಸಪೇಟೆಯಲ್ಲಿ ಕೈ ಶಾಸಕ ಗವಿಯಪ್ಪ ಸ್ಫೋಟಕ ಹೇಳಿಕೆಯನ್ನ ನೀಡಿರುವಂತದ್ದು. 1-2 ಗ್ಯಾರಂಟಿ ನಿಲ್ಲಿಸಿದ್ರೆ ಅನುದಾನ ಬರುತ್ತೆ ಎಂಬುದಾಗಿ ವಿಶ್ವಾಸವಿದೆ ಎಂಬುದಾಗಿ ಹೇಳಿರುವಂತದ್ದು. ಇನ್ನ ಗ್ಯಾರಂಟಿಯನ್ನ ರದ್ದು ಮಾಡಲು ಸಿಎಂಗೆ ಮನವಿಯನ್ನ ಮಾಡ್ತೀನಿ ಎಂಬುದಾಗಿ ಹೇಳಿಕೆಯನ್ನ ನೀಡಿರುವಂತದ್ದು. ಗ್ಯಾರಂಟಿ ಬಗ್ಗೆ ಅಸಮಾಧಾನವನ್ನ ಶಾಸಕ ಗವಿಯಪ್ಪ ಹೊರಹಾಕಿರುವಂತದ್ದು. ಪಂಚ ಗ್ಯಾರಂಟಿ ಬಗ್ಗೆ ಕೈ ನಾಯಕರಲ್ಲೇ ಭಿನ್ನಮತ ಸ್ಫೋಟವಾಗಿರುವಂತದ್ದು ಈಗ ಹೊರಗಡೆ ಬರ್ತಾ ಇರುವಂತದ್ದು. ಗ್ಯಾರಂಟಿ ಬೊಕ್ಕಸ ತುಂಬಿಸೋ ಭರದಲ್ಲಿ ಅನುದಾನಕ್ಕೆ ಕೊಕ್ಕೆ ಉಂಟಾಗ್ತಾ ಇದೆಯಾ? ಶಾಸಕ ಗವಿಯಪ್ಪ ಹೇಳಿಕೆಯಿಂದ ಈ ಒಂದು ಅನುದಾನದ ದಂಗಲ್ ಈಗ ಶುರುವಾಗ್ತಾ ಇರುವಂತದ್ದು. 2 ಗ್ಯಾರಂಟಿಯನ್ನ ರದ್ದು ಮಾಡಿದ್ರೆ ಅನುದಾನ ನಮಗೆ ಬರುತ್ತೆ, ನಮ್ಮ ಕ್ಷೇತ್ರಕ್ಕೆ ಬರುತ್ತೆ, ಇದರಿಂದ ಬೇರೆ ರೀತಿಯ ಡೆವಲಪ್ಮೆಂಟ್ ಗಳನ್ನ ಮಾಡಬಹುದು ಎಂಬುದಾಗಿ ಶಾಸಕ ಹೇಳಿರುವಂತದ್ದು. ಇನ್ನು 5 ಗ್ಯಾರಂಟಿಗಳಿಂದ ಆಶ್ರಯ ಮನೆಗಳು ಕೂಡ ಬರ್ತಾ ಇಲ್ಲ. ಹೊಸಪೇಟೆಯಲ್ಲಿ ಕೈ ಶಾಸಕ ಗವಿಯಪ್ಪ ಸ್ಫೋಟಕ ಹೇಳಿಕೆಯನ್ನ ನೀಡಿರುವಂತದ್ದು. 1-2 ಗ್ಯಾರಂಟಿ ನಿಲ್ಲಿಸಿದ್ರೆ ಅನುದಾನ ನಮ್ಮ ಕ್ಷೇತ್ರಕ್ಕೆ ಬರುತ್ತೆ, ಇದರಿಂದ ಬೇರೆ ರೀತಿಯ ಡೆವಲಪ್ಮೆಂಟ್ಸ್ ಗಳನ್ನ ಅಭಿವೃದ್ಧಿಗಳನ್ನ ಮಾಡಬಹುದು. ಗ್ಯಾರಂಟಿ ರದ್ದು ಮಾಡಲು ಸಿಎಂಗೆ ಮನವಿಯನ್ನ ಮಾಡ್ತೇನೆ. ಗ್ಯಾರಂಟಿ ಬಗ್ಗೆ ಶಾಸಕ ಗವಿಯಪ್ಪ ಅಸಮಾಧಾನವನ್ನ ಹೊರಹಾಕಿರುವಂತದ್ದು. ಪಂಚ ಗ್ಯಾರಂಟಿಯ ಬಗ್ಗೆ ಇನ್ನು ಪಂಚ ಗ್ಯಾರಂಟಿಗಳನ್ನ ನೀಡಲಾಗಿತ್ತು. ಈ ಗ್ಯಾರಂಟಿಗಳ ಬಗ್ಗೆ ಕೈ ನಾಯಕರಲ್ಲೇ ಅಂದ್ರೆ ಕಾಂಗ್ರೆಸ್ ನಾಯಕರಲ್ಲೇ ಒಂದು ರೀತಿಯ ಭಿನ್ನ ಮತಗಳು ಈಗ ಉಂಟಾಗ್ತಾ ಇರುವಂತದ್ದು. ಗ್ಯಾರಂಟಿ ಬೊಕ್ಕಸ ತುಂಬಿಸೋ ಭರದಲ್ಲಿ ಅನುದಾನಕ್ಕೆ ಕೊಕ್ಕೆ ಬೀಳ್ತಾ ಇದೆಯಾ? ಅನುದಾನವನ್ನ ಏನ್ ನೀಡಬೇಕಾಗುತ್ತೆ? ಈ ಎಲ್ಲಾ ಅನುದಾನಗಳು ಕೂಡ ಗ್ಯಾರಂಟಿಯ ಬೊಕ್ಕಸಕ್ಕೆ ತುಂಬಿಸುವಂತಹ ಕೆಲಸಗಳು ನಡೀತಾ ಇದೆಯಾ ಎಂಬುದಾಗಿ ಕೂಡ ಈಗ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಶಾಸಕ ಗವಿಯಪ್ಪ ಹೇಳಿಕೆಯಿಂದ ಈಗ ಈ ಒಂದು ಅನುದಾನದ ದಂಗಲ್ ಶುರುವಾಗಿರುವಂತದ್ದು. 2 ಗ್ಯಾರಂಟಿ ರದ್ದು ಮಾಡಿದ್ರೆ ಅನುದಾನ ಪ್ರತಿಯೊಂದು ಕ್ಷೇತ್ರಕ್ಕೆ ಹೋಗುತ್ತೆ. ಈ ಒಂದು ಕ್ಷೇತ್ರಕ್ಕೆ ಹೋಗುವಂತಹ ಅನುದಾನದಿಂದ ಆ ಒಂದು ಕ್ಷೇತ್ರದ ಅಭಿವೃದ್ಧಿಯಾಗುತ್ತೆ. ಆ ಒಂದು ಕ್ಷೇತ್ರದ ಬೇರೆ ಬೇರೆ ಒಂದು ಅನುದಾನದಿಂದ ಏನೋ ಒಂದು ಕ್ಷೇತ್ರದ ಅಭಿವೃದ್ಧಿಗಳನ್ನ ಮಾಡಬಹುದು, ಕ್ಷೇತ್ರದ ಡೆವಲಪ್ಮೆಂಟ್ಸ್ ಗಳನ್ನ ಮಾಡಬಹುದು ಎಂಬುದಾಗಿ ಈಗ ಗವಿಯಪ್ಪ ಅವ್ರು ಹೇಳ್ತಾ ಇರುವಂತದ್ದು. ಪಂಚ ಗ್ಯಾರಂಟಿಗಳ ಬಗ್ಗೆ ಕಾಂಗ್ರೆಸ್ ಶಾಸಕ ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂತದ್ದು. ಇನ್ನು 5 ಗ್ಯಾರಂಟಿಗಳಿಂದ ಇನ್ನು ಆಶ್ರಯ ಮನೆಗಳು ಕೂಡ ಬರ್ತಾ ಇಲ್ಲ. ಆಶ್ರಯ ಯೋಜನೆಯ ಅಡಿ ಏನು ಮನೆಗಳನ್ನ ನೀಡಲಾಗ್ತಾ ಇತ್ತು. ಈ ಒಂದು 5 ಗ್ಯಾರಂಟಿಗಳಿಂದ ಆಶ್ರಯ ಮನೆಗಳು ಕೂಡ ಬರ್ತಾ ಇಲ್ಲ. ಇದಕ್ಕೆ ನೀಡುವಂತಹ ಒಂದು ಹಣವನ್ನ ಕೂಡ ಮೀಸಲಿಡುವಂತಹ ಒಂದು ಅನುದಾನವನ್ನ ಕೂಡ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ಳಲಾಗ್ತಾ ಇದೆ. ಇದರಿಂದ ಆಶ್ರಯ ಮನೆಗಳು ಕೂಡ ಜನಗಳಿಗೆ ತಲುಪ್ತಾ ಇಲ್ಲ ಎಂಬುದಾಗಿ ಹೇಳಿಕೆಯನ್ನ ನೀಡಿರುವಂತದ್ದು. ಹೊಸಪೇಟೆಯಲ್ಲಿ ಕೈ ಶಾಸಕ ಗವಿಯಪ್ಪ ಸ್ಫೋಟಕ ಹೇಳಿಕೆಯನ್ನ ಹೇಳಿರುವಂತದ್ದು. 1-2 ಗ್ಯಾರಂಟಿಯನ್ನ ನಿಲ್ಲಿಸಿದ್ರೆ ಅನುದಾನ ಮತ್ತೆ ನಮ್ಮ ಕ್ಷೇತ್ರಕ್ಕೆ ಬರುತ್ತೆ. ನಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ ಏನು ಮೇನ್ ಆಗಿ ನಮಗೆ ಅನುದಾನ ಬೇಕೇ ಹೊರತು ಈ ಗ್ಯಾರಂಟಿಗಳು ಬೇಕಾಗಿಲ್ಲ. ಗ್ಯಾರಂಟಿಗಳಿಂದ ಅನುದಾನಗಳು ಬರ್ತಾ ಇಲ್ಲ. ಅನುದಾನಗಳಿಲ್ಲದೆ ಕ್ಷೇತ್ರದ ಅಭಿವೃದ್ಧಿ ಸಾಧ್ಯವಿಲ್ಲ ಎಂಬುದಾಗಿ ಗವಿಯಪ್ಪ ಅವರು ಹೇಳಿರುವಂತದ್ದು. ಇನ್ನು ಈ ಒಂದು ಗ್ಯಾರಂಟಿಗಳನ್ನ ರದ್ದು ಮಾಡಲು ನಾನು ಸಿಎಂಗೆ ಮನವಿಯನ್ನ ಮಾಡ್ತೇನೆ. ಗ್ಯಾರಂಟಿ ಬಗ್ಗೆ ಒಂದು ರೀತಿಯ ಅಸಮಾಧಾನವನ್ನ ಶಾಸಕ ಗವಿಯಪ್ಪ ಹೊರಹಾಕಿರುವಂತದ್ದು. ರಾಜ್ಯದಲ್ಲಿ ಕಾಂಗ್ರೆಸ್ ಘೋಷಿಸಿದ ಪಂಚ ಗ್ಯಾರಂಟಿಗಳ ವಿರುದ್ಧ ಕಾಂಗ್ರೆಸ್ ನಾಯಕರಲ್ಲೇ ಮೂಡುತ್ತಿರುವ ಭಿನ್ನಮತ ಈಗ ಹೊರಗಡೆ ಬರ್ತಾ ಇರುವಂತದ್ದು. ಪದೇ ಪದೇ ಗ್ಯಾರಂಟಿಗಳ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರು ಸಿಡಿದೇಳುತ್ತಾ ಇದ್ದಾರೆ. ಇದರಿಂದ ಕಾಂಗ್ರೆಸ್ ನಾಯಕರಲ್ಲಿ ಒಗ್ಗಟ್ಟು ಕಡಿಮೆಯಾಗ್ತಾ ಇದೆಯಾ ಎಂಬ ಪ್ರಶ್ನೆ ಕೂಡ ಈಗ ಮೂಡ್ತಾ ಇರುವಂತದ್ದು. ಗ್ಯಾರಂಟಿಗಳ ಬಗ್ಗೆ ಕಾಂಗ್ರೆಸ್ ಶಾಸಕ ಈಗ ಗವಿಯಪ್ಪ ಅವರು ಅಸಮಾಧಾನವನ್ನ ಹೊರಹಾಕಿರುವಂತದ್ದು. 1-2 ಗ್ಯಾರಂಟಿಯನ್ನ ರದ್ದು ಮಾಡಿದ್ರೆ
ಒಂದು ರೀತಿಯ ಅನುದಾನಗಳು ನಮ್ಮ ಕ್ಷೇತ್ರಕ್ಕೆ ಬರುತ್ತೆ ಎಂಬುದಾಗಿ ತಿಳಿಸಿರುವಂತದ್ದು. ಆದ್ದರಿಂದ ಈ ಒಂದು ಗ್ಯಾರಂಟಿಯನ್ನ ರದ್ದು ಮಾಡಲಿಕ್ಕೆ ಸಿಎಂಗೆ ಮನವಿಯನ್ನ ಮಾಡ್ತೇನೆ ಎಂಬುದಾಗಿ ಈಗ ಗವಿಯಪ್ಪ ಅವರು ಹೇಳ್ತಾ ಇರುವಂತದ್ದು. ಹೊಸಪೇಟೆಯ ಇಪ್ಪಿತೆರೆ ಮಾಗಾಣಿಯಲ್ಲಿ ಭೂಮಿ ಪೂಜೆಯ ವೇಳೆ ಹೇಳಿಕೆಯನ್ನ ನೀಡಿರುವಂತದ್ದು ಶಾಸಕ ಗವಿಯಪ್ಪ. ಈ ಒಂದು ಗ್ಯಾರಂಟಿಗಳಿಂದ ಆಶ್ರಯ ಮನೆಗಳು ಕೂಡ ಬರ್ತಾ ಇಲ್ಲ ಎಂಬುದಾಗಿ ಹೇಳಿಕೊಂಡಿರುವಂತದ್ದು. HR ಗವಿಯಪ್ಪನವರನ್ನ ಶ್ರೀಯುತ ಜಾನ್ಕರ್ ಸಾಹೇಬರನ್ನ ಮಾಲಾರ್ಪಣೆ ನಗತ ಕೋರ್ಬೇಕು ಅಂತ ಹೇಳಿ ಅಜಿತ್ ಶೆಟ್ಟಿ ಅವರೇ ಬನ್ನಿ, ಕಡೆ ಬನ್ನಿ. ಚೇರ್ ತಗೊಳ್ಳಿ. ಇಲಾಖೆ ಅಧಿಕಾರಿಗಳು, ಅನುಷ್ಠಾನ ಅಧಿಕಾರಿಗಳು ಕಂಪನಿ ವತಿಯಿಂದ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಜೋರಾಗಿ ಚಪ್ಪಾಳೆ. HR ಗವಿಯಪ್ಪನವರನ್ನ ಶ್ರೀಯುತ ಜಾನ್ಕರ್ ಸಾಹೇಬರನ್ನ ಪಂಚ ಗ್ಯಾರಂಟಿ ಬಗ್ಗೆ ಕೈ ನಾಯಕರಲ್ಲೇ ಒಂದು ರೀತಿಯ ಭಿನ್ನಮತ ವ್ಯಕ್ತವಾಗ್ತಾ ಇರುವಂತದ್ದು. ಗ್ಯಾರಂಟಿ ಬೊಕ್ಕಸವನ್ನ ತುಂಬಿಸ್ಲಿಕ್ಕೆ ಈ ಒಂದು ಅನುದಾನ ಒಂದು ರೀತಿಯಲ್ಲಿ ಕೊಕ್ಕೆಯಾಗ್ತಾ ಇದೆಯಾ ಎಂಬುದಾಗಿ ಈಗ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಇದರಲ್ಲಿ ಕಾಂಗ್ರೆಸ್ ನಡುವಿನಲ್ಲೇ, ಶಾಸಕರ ನಡುವಿನಲ್ಲೇ ಒಂದು ರೀತಿಯ ಭಿನ್ನಾಭಿಪ್ರಾಯಗಳು ಕೂಡ ಬರ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನದಾಗಿ ಒಂದು ರೀತಿಯ ಡಿಸ್ಕಷನ್ಸ್ ಗಳನ್ನ ಮಾಡ್ಲಿಕ್ಕೆ ನಮ್ಮ ಜೊತೆಗೆ ಮೋಹನ್, ಬಿಜೆಪಿ ವಕ್ತಾರರಾಗಿರುವಂತಹ ಮೋಹನ್ ಅವರು ನಮ್ಮ ಜೊತೆಗಿದ್ದಾರೆ. ಹಾಗೆ ಒಂದು ಸಾಮಾಜಿಕ ಹೋರಾಟಗಾರರಾಗಿರುವಂತಹ ಉಮೇಶ್ ಅವರು ನಮ್ಮ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಏನು ನೋಡ್ತಾ ಇದ್ವಿ, ಈಗ ನಾನು ಮೇನ್ ಆಗಿ ಉಮೇಶ್ ಅವ್ರ ಜೊತೆಗೆ ಮಾತನಾಡ್ತೇನೆ. ಏನು ಉಮೇಶ್ ಅವರೇ, ಈ ಒಂದು ಪಂಚ ಗ್ಯಾರಂಟಿಯ ಬಗ್ಗೆ ಈಗ ಕೈ ನಾಯಕರಲ್ಲೇ ಭಿನ್ನಮತ ಸ್ಫೋಟವಾಗಿರುವಂತದ್ದು, ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ? ಮೋಹನ್ ಅವ್ರ ಜೊತೆಗೂ ಕೂಡ ಮಾತನಾಡ್ತೀನಿ. ಮೋಹನ್ ಅವರೇ, ಏನು ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಇದ್ದೇವೆ ಪಂಚ ಗ್ಯಾರಂಟಿಯ ಬಗ್ಗೆ ಈಗ ಕೈ ನಾಯಕರಲ್ಲೇ ಒಂದು ರೀತಿಯ ಭಿನ್ನ ಮತಗಳು ಕೂಡ ಕಂಡು ಬರ್ತಾ ಇದೆ. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ ಮೋಹನ್ ಅವರೇ? ಸತ್ಯಮೇವ ಜಯತೆ ಅಂತ ಒಂದು ನಾಣ್ಣುಡಿ ಇದೆ. ನಾವು ಗ್ಯಾರಂಟಿಗಳಿಂದ ಅಭಿವೃದ್ಧಿ ಕುಂಠಿತ, ಒಂದು ಬಡವರ ವಿರುದ್ಧವೇನಲ್ಲ. ನಾವು ಯಾರು ಬಡವರಿದ್ದಾರೆ, ಯಾರಿಗೆ ಅಗತ್ಯ ಇದೆ ಅವರಿಗೆ ಸಹಾಯ ಮಾಡಿ ಅಂತಾನೆ ನಾವ್ ಹೇಳೋದು. ಆದ್ರೆ ಈ ಸರ್ಕಾರ ಗೆಲ್ಲಲಿಕ್ಕೆ ಬೇಕಾದಂತ ವಾಮ ಮಾರ್ಗಗಳನ್ನ ಉಪಯೋಗಿಸಿ 5 ಗ್ಯಾರಂಟಿಗಳನ್ನ ಕೊಡ್ತು. 5 ಗ್ಯಾರಂಟಿಗಳನ್ನ ಕೊಡೋದಿಕ್ಕೆ ನಮ್ಮ ವಿರೋಧ ಇಲ್ಲ. ಆದ್ರೆ 5 ಗ್ಯಾರಂಟಿ ಕೊಡೋದಿಕ್ಕೆ ಬೇಕಾದಂತ ರಿಸೋರ್ಸಸ್ ನ ಇವರು ಎಲ್ಲಿಂದ ತರ್ತೀವಿ ಅನ್ನೋದನ್ನ ಯಾರಿಗೂ ಇದುವರೆಗೂ ಖಚಿತಪಡಿಸಿಲ್ಲ. ಯಾರೋ ತಂದಿಟ್ಟಿದ್ದ ದುಡ್ಡನ್ನ ಎತ್ತಿ ಊರಿಗೆಲ್ಲ ಹಂಚಿಬಿಟ್ರೆ ಅಗತ್ಯ ಕಾರ್ಯಕ್ರಮಗಳಿಗೆ ಬೇಕಾದ ಹಣ ಎಲ್ಲಿಂದ ತರ್ತೀರಾ? ಅಗತ್ಯ ಕಾರ್ಯಕ್ರಮಗಳು ಬೇಕಾದ ಹಣ ಇಲ್ಲ. ಒಟ್ನ ಇವರು ನಮ್ಮ ಬೆಂಗಳೂರಿನ ಜಯನಗರದ ಶಾಸಕರಾದ ರಾಮಮೂರ್ತಿ ಅವರಿಗೆ ಶಿವಕುಮಾರ್ ಏನ್ ಹೇಳಿದ್ದಾರೆ, ಮಾನ್ಯ ಉಪಮುಖ್ಯಮಂತ್ರಿಗಳು, ನೀವು ನಮ್ನ ಎದುರಾಕೊಂಡಿದ್ದೀರಾ, ನಿಮಗೆ ಅನುದಾನ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟಿಲ್ಲ ಅನ್ನೋದು ನೀವೆಲ್ಲ ನೋಡಿದ್ದೀರಾ. ಮಾತನಾಡ್ತಾ ಇದ್ರಿ. ಈಗ ಏನು ತಮ್ಮ ಮೊಬೈಲ್ ಸ್ವಲ್ಪ ಹಿಂದೆ ಇಟ್ಕೊಂಡು ಕೇಳಿಸ್ತಾ ಇಲ್ವಾ? ನಮ್ಮ ಮುಖ ಕಾಣಿಸ್ತಾ ಇಲ್ಲ. ಸೊ ಮೊಬೈಲ್ ಅನ್ನ ಸ್ವಲ್ಪ ಹಿಂದೆ ಇಟ್ಟು ತಾವು ಮಾತಾಡ್ಬೋದು. ಇಲ್ಲ, ನಿಮ್ದೇ ಧ್ವನಿ ಬಹಳ ಫೀಬಲ್ ಆಗಿದೆ. ಸರ್ ಇವಾಗ ಕೇಳಿಸ್ತಾ ಇದೆಯಾ? ಇಲ್ಲ, ಧ್ವನಿ ನಿಮ್ದು ನೋಡಿ, ಅವ್ರದ್ದು ವೇದಿಕೆ ಮೇಲಿನ ಧ್ವನಿ ಚೆನ್ನಾಗಿ ಬರ್ತಿತ್ತು, ನೀವು ಮಾತಾಡ್ತಾ ಇರೋದು ಬಹಳ ಕಡಿಮೆ ಬರ್ತಾ ಇದೆ. ನಿಮ್ಮನ್ನ ಮತ್ತೆ ನಾನು ಸಂಪರ್ಕಿಸ್ತೇನೆ. ಒಂದ್ ರೀತಿಯ ಏನು ತಾಂತ್ರಿಕ ದೋಷಗಳು ಕಂಡು ಬರ್ತಾ ಇದೆ. ಈಗ ನಾನು ಏನು ಉಮೇಶ್ ಅವ್ರ ಜೊತೆಗೆ ಮಾತನಾಡ್ತೇನೆ. ಉಮೇಶ್ ಅವರೇ, ಇನ್ನು ಈಗ ನಾವು ನೋಡ್ತಾ ಇದ್ವಿ ಒಂದ್ ರೀತಿಯ ಏನು ಈಗ ಪಂಚ ಗ್ಯಾರಂಟಿಗಳ ಬಗ್ಗೆ ಏನು ಮಾತನಾಡ್ತಾ ಇದ್ವಿ. ಇದ್ರ ಬಗ್ಗೆ ಈಗ ಒಂದು ರೀತಿಯಲ್ಲಿ ಕಾಂಗ್ರೆಸ್ ನಾಯಕರಲ್ಲೇ ಭಿನ್ನಮತಗಳು ಕಂಡು ಬರ್ತಾ ಇರುವಂತದ್ದು. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ ಸರ್? ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ಸರ್, ಇವಾಗ ರಾಜ್ಯದಲ್ಲಿ ಏನದಂದ್ರೆ ಸರ್ಕಾರ ಬಂದ ಮೇಕ ಪಂಚ ಗ್ಯಾರಂಟಿ ಮಾಡಿರ್ತಕ್ಕಂಥದ್ದು ಒಳ್ಳೆ ಬೆಳವಣಿಗೆ. ಆದರೆ ಇದೇನಾಗತ್ತಂದ್ರೆ ದಿನನಿತ್ಯ ಎಲ್ಲಾ ರಾಜ್ಯದ ಜನ ಕಟ್ಟಿರ್ತಕ್ಕಂಥ ತೆರಿಗೆ ಅಮೌಂಟ್ ಅನ್ನು ಅದಕ್ಕೆ ಬಳಸಿರ್ಲಿಂತ ಜನರಿಗೆ ಏನದ ಜಿಲ್ಲೆ ಮತ್ತು ತಾಲೂಕು ಬಲ್ಲಿ ಮತ್ತೆ ಗ್ರಾಮಗಳಲ್ಲಿ ಏನದ ಅಭಿವೃದ್ಧಿ ಕಾರ್ಯಗಳು
ಆಗ್ತಿಲ್ಲ. ಇವತ್ತ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕುಡಿಯ ನೀರು, ಚರಂಡಿ, ರಸ್ತೆ, ಸಾರಿಗೆ ವ್ಯವಸ್ಥೆ ಎಲ್ಲ ರಸ್ತೆಗಳು ಹದಗೆಟ್ಟು ಹೋಗಿದಾವೆ. ಇವತ್ತಿನ ದಿವಸ ಏನದ, ಶಾಲಾ ಕಾಲೇಜುಗಳು ಕಟ್ಟಡಗಳನ್ನ ನಿರ್ಮಾಣ ಮಾಡಲು ಶಿಥಿಲಗೊಂಡಿರ್ತಕ್ಕಂಥ ರಿಪೇರಿ ಮಾಡ್ಲಿಕ್ಕೆ ಆಗ್ತಿಲ್ಲ ಸರ್. ಹೌದು. ಹಂಗಾಗಿ ಏನದ, ಈ ಪಂಚ ಗ್ಯಾರಂಟಿ ಮಾಡಿರ್ತಕ್ಕಂಥದ್ದು ಯಾರ್ಯಾರು ಉಪಯೋಗ ಆಗ್ತದೆ ಏನ್ ಗೊತ್ತಿಲ್ಲ. ಆದ್ರೆ ಇಲ್ಲಿ ಅಭಿವೃದ್ಧಿ ಮಾತ್ರ ಕುಂಠಿತ ಆಗಿ ಇವತ್ತಿನ ದಿವಸ ಏನದಂದ್ರ ಸುಮಾರು 2 ವರ್ಷ ಮುಗಿಲಕ್ ಬಂತು ಈ ಸರ್ಕಾರ ಬಂದು. ಇವತ್ತ ಅಭಿವೃದ್ಧಿ ಕಾರ್ಯಗಳಾಗದೆ ಇವತ್ತು ಸಾಕಷ್ಟು ಪ್ರತಿ ವರ್ಷ ಏನೋ ಬಡವರಿಗೆ ಆಶ್ರಯ ಮನಿ ಬರ್ತವ್ರಿ. ಆಶ್ರಯ ಮನಿ ಬರ್ತು, ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬರ್ತು, ಮತ್ತೆ ಅವ್ರಿಗೆ ಸಣ್ಣ ಸಾಲ ಸೂಲ ಬರ್ತಿತ್ತು ಸಬ್ಸಿಡಿಯಲ್ಲಿ. ಅಂತ ಸಣ್ಣ ಕೆಲಸ ಮಾಡೋರಿಗೆ, ಕೂಲಿ ಮಾಡೋರಿಗೆ ಮತ್ತು ವ್ಯಾಪಾರಸ್ಥರಿಗೆ ಏನದ ಸಬ್ಸಿಡಿ ದರದಲ್ಲಿ ಲೋನ್ ಸಿಗ್ತಿತ್ತು. ಅದು ಕೂಡ ಕಟ್ ಆಗಿದೆ. ಎಷ್ಟು ಕೊಡ್ಬೇಕು ಅದನ್ನೆಲ್ಲ ಕಟ್ ಮಾಡಿ ಯಾವ್ದು ಪಂಚ ಗ್ಯಾರಂಟಿ ಬಂದವ ಅಂತ ಹೇಳಿಬಿಟ್ಟು ಅವ್ರ ಕಟ್ ಮಾಡ್ತಕ್ಕಂಥ ವ್ಯವಸ್ಥೆ ರಾಜ್ಯ ಸರ್ಕಾರ ನಡ್ದಂಗದ. ಮೊದಲು ಹೆಂಗ ಇತ್ತು ಎಲ್ಲ ಸ್ಕೀಮ್ಗಳನ್ನು ಕಂಟಿನ್ಯೂ ಮಾಡ್ಬೇಕು. ಇವತ್ತ ಟ್ಯಾಕ್ಸಿ ಚಾಲಕರು ಕೂಡ ಇವತ್ತಿನ ಏನಂತಂದ್ರ ಗಾಡಿಯಲ್ಲಿ ಸಬ್ಸಿಡಿ ದರ ಅಂತ ಗಾಡಿ ಬರ್ತಗಳ ಎಷ್ಟು ಬರ್ತು ಒಬ್ಬ ಒಂದು ಕ್ಷೇತ್ರಕ್ಕ ಅದನ್ನು ಕೂಡ ಕಟ್ ಮಾಡ್ರ. ಗಂಗಾ ಕಲ್ಯಾಣ ಸರಿಯಾಗಿ ಮುಟ್ತಿಲ್ಲ. ಅದರಲ್ಲಿ ಸಾಲ ಸೋಲ ನಿಗಮ ಮಂಡಳಿ ಬರ್ತಾವಂತ ಸಾಲ ಸೋಲ ಕೂಡ ಸರಿಯಾಗಿ ಜನರಿಗೆ ಮುಟ್ಟದೆ. ಇವತ್ತೇನದ ಅಭಿವೃದ್ಧಿ ಆಗ್ಬೇಕಾದ ಮೂಲಭೂತ ಸೌಕರ್ಯ ಇವತ್ತ ನಗರ ಅಭಿವೃದ್ಧಿ ಆಗಿರ್ಬೋದು, ಗ್ರಾಮೀಣ ಅಭಿವೃದ್ಧಿ ಆಗ್ಬೇಕನ್ನೋದಕ್ಕ ಇವತ್ತು 2 ವರ್ಷದಿಂದ ಸರ್ ಒಂದ್ ರೀತಿಯಲ್ಲಿ ನೋಡೋದಾದ್ರೆ ಈಗ ನಾನು ಮೋಹನ್ ಅವರೇ ನಿಮ್ಗೆ ಕೇಳ್ತಾ ಇದ್ದೆ ನಾನು, ಇನ್ನು ಪಂಚ ಗ್ಯಾರಂಟಿಯ ಬಗ್ಗೆ ಈಗ ಕೈ ನಾಯಕರಲ್ಲೇ ಒಂದ್ ರೀತಿಯ ಭಿನ್ನಾಭಿಪ್ರಾಯಗಳು ಶುರುವಾಗಿರುವಂತದ್ದು. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ ಮೋಹನ್ ಸರ್? ಅದೇ ಹೇಳದ್ನಲ್ಲ, ಸತ್ಯಮೇವ ಜಯತೆ ಅಂತ ಒಂದು ಗಾದೆ ಇದೆ. ಸತ್ಯಕ್ಕೆ ಯಾವತ್ತು ಜಯ ಇರುತ್ತೆ. ಆದ್ರೆ ಕಾಂಗ್ರೆಸ್ನವ್ರಿಗೆ ಬರೀ ಸುಳ್ಳುಗಳನ್ನ ಹೇಳೋ ಅಭ್ಯಾಸ. ಆ ಸುಳ್ಳುಗಳಲ್ಲಿ ಈ ಪಂಚ ಗ್ಯಾರಂಟಿ ಒಂದು. ಪಂಚ ಗ್ಯಾರಂಟಿಗಳನ್ನ ಕೊಡೋದಕ್ಕೆ ಯಾರ್ದು ವಿರೋಧ ಇಲ್ಲ, ಬಡವರಿಗೆ ಕೊಡ್ಲಿಕ್ಕೆ ಯಾವುದೇ ವಿರೋಧ ಇಲ್ಲ. ಆದ್ರೆ ಇವರು ಕೊಡಲಿಕ್ಕೆ ಬೇಕಾದಂತ ರಿಸೋರ್ಸಸ್ ನ ಹೊಂದಿಸ್ಕೊಳ್ಳಿಲ್ಲ. ಬೇರೆ ಬೇರೆ ಮೂಲಗಳಿಗೆ ಅಂತ, ಅಭಿವೃದ್ಧಿಗೆ ಅಂತ ಇಟ್ಟಿದ್ದ ದುಡ್ಡನ್ನೆಲ್ಲ ಈ ಪಂಚ ಗ್ಯಾರಂಟಿ ಕೊಟ್ಟುಬಿಟ್ಟು ಅಭಿವೃದ್ಧಿ ಕಾರ್ಯಗಳಿಗೆ ಯಾವುದೇ ಶಾಸಕರಿಗೆ ಅನುದಾನ ಅಥವಾ ರಸ್ತೆಗಾಗ್ಲಿ ಸಾಲಗಳಿಗಾಗ್ಲಿ, ನಿಮಗೆ ಇನ್ನೂ ಹೇಳ್ಬೇಕು ಅಂದ್ರೆ OBC ಹಿಂದುಳಿದ ವರ್ಗಗಳಿಗೆ ಸೇರಿದ ವಿದ್ಯಾರ್ಥಿ ವೇತನ ಏನಿದೆ 23-24ನೇ ಸಾಲಿನ ವಿದ್ಯಾರ್ಥಿ ವೇತನ ಇದುವರೆಗೂ ಕೊಟ್ಟಿಲ್ಲ. ಈಗಾಗ್ಲೇ 24-25ನೇ ಸಾಲಿನ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನ ಕರೆದಿದ್ದಾರೆ. ಹೋದ್ ವರ್ಷದ ವಿದ್ಯಾರ್ಥಿ ವೇತನನೇ ಕೊಟ್ಟಿಲ್ಲ, ಈ ವರ್ಷದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನ ಕರೆದಿದ್ದಾರೆ. ಒಬ್ಬೊಬ್ಬ ವಿದ್ಯಾರ್ಥಿಗೂ 24-25 ಸಾವಿರ ರೂಪಾಯಿ ಕೊಡ್ಬೇಕು. ವಿದ್ಯಾರ್ಥಿಗಳು ಶಾಲಾ ಶುಲ್ಕವನ್ನು ಕಟ್ಟೋದಾದ್ರೂ ಹೇಗೆ? ಮೊದಲು ಇವ್ರು ಕೊಡ್ಬೇಕಾದ್ದು ಹೆಲ್ತ್ ಮತ್ತೆ ಎಜುಕೇಶನ್ಗೆ ಇವ್ರು ಹಣ ಕೊಡಕ್ ದುಡ್ಡಿಲ್ಲ. ನಾವು ರಸ್ತೆಗೆ ಆಮೇಲೆ ಬರೋಣ. ರಸ್ತೆಗಳು, ನೀರು, ಒಳಚರಂಡಿ ಇವುಗಳು ಯಾವುದಕ್ಕೂ ದುಡ್ಡು ಕೊಟ್ಟಿಲ್ಲ. ಸರ್ಕಾರ ಈಗಾಗ್ಲೇ ಚುನಾವಣೆ ಗೆದ್ದಿರ್ಬೋದು, ಅದು ಬೇರೆ ವಿಷಯ. ಗೆಲುವು ಸೋಲು ಚುನಾವಣೆ ಅಂದ್ಮೇಲೆ ನಡೆಯುತ್ತೆ. ಯಾರೊಬ್ರು ಗೆಲ್ಬೇಕು, ಯಾರೊಬ್ರು ಸೋಲ್ಬೇಕು. ಇವ್ರ ಪಂಚ ಗ್ಯಾರಂಟಿಗೋಸ್ಕರ ಮತ ಕೊಟ್ಟಿದ್ದಾರೆ ಅಂತ ಇವ್ರು ಹೇಳ್ಕೊತಾರೆ. ಹಾಗಾದ್ರೆ ಅಭಿವೃದ್ಧಿ ಕಾರ್ಯಕ್ರಮಗಳು ಬೇಡವಾ? ಅಭಿವೃದ್ಧಿ ಕಾರ್ಯಕ್ರಮಗಳು ಎಲ್ಲಿದೆ ಹಣ ಇವ್ರ ಹತ್ರ? ಆಗ ಕೊಟ್ಟಿದ್ರೆ ನೋಡಿ, ಮುಸ್ಲಿಮರು ಕೊಡ್ಬೇಕಾದಂತ ವಿದ್ಯಾರ್ಥಿ ವೇತನ ಕೊಟ್ಟಿದ್ದಾರೆ, SC ST ವೇತನಗಳನ್ನ ಕೊಟ್ಟಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗಗಳ ನೇತಾರ ಅಂತ ಹೇಳಿ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಏನ್ ಕೊಡ್ಬೇಕು ವಿದ್ಯಾರ್ಥಿ ವೇತನ, ಇದು ಕಳೆದ ಬಾರಿ ವಿದ್ಯಾರ್ಥಿ ವೇತನ ಕೊಟ್ಟಿಲ್ಲ. ಈ ಬಾರಿ ಮತ್ತೊಂದು ವಿದ್ಯಾರ್ಥಿ ವೇತನ ಅರ್ಜಿಗಳನ್ನ ಕರೆದಿದ್ದಾರೆ. ವಿದ್ಯಾರ್ಥಿಗಳ ಪಾಡೇನು? ಇದಕ್ಕೆ ಸರ್ಕಾರ ಉತ್ತರಿಸ್ಬೇಕು. ನಾವ್ ಈಗಾಗಲೇ ಉತ್ತರ ಕೊಟ್ಟಾಗಿದೆ. ಈ ಸರ್ಕಾರದಲ್ಲಿ ಹಣ ಇಲ್ಲ. ನಾ ಆಗ್ಲೇ ಹೇಳ್ದಂಗೆನೆ ನಮ್ಮ ಬೆಂಗಳೂರಿನ ಜಯನಗರದ ರಾಮಮೂರ್ತಿ ಅವರಿಗೆ, ನೀವು ನನ್ನ ಎದುರಾಕೊಂಡಿದ್ದೀರಾ, ನಾವ್ ಹೇಳ್ದಂಗೆ ಕೇಳಲ್ಲ, ಹಾಗಾಗಿ ನಿಮ್ಗೆ ಅನುದಾನ ಬಿಡುಗಡೆ ಮಾಡಿಲ್ಲ ಅಂತ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ. ಅದೊಂದು ನೆವ ಅಷ್ಟೇ. ಕೊಡ್ಲಿಕ್ಕೆ ಹಣ ಇಲ್ದೇ ಇರೋದ್ರಿಂದ ಈ ತರ ಕಳ್ಳಂಗೊಂದು ಪಿಳ್ಳೆ ನೆವ ಅಂತ ಒಂದೊಂದು ನೆವಗಳನ್ನ ಹೇಳ್ಕೊಂಡು ಯಾವುದೇ ಕ್ಷೇತ್ರಕ್ಕೂ ಅನುದಾನಗಳನ್ನ ಕೊಟ್ಟಿಲ್ಲ. ನಮ್ಮ ಮೈಸೂರಿನ KR ಕ್ಷೇತ್ರದ ಶ್ರೀವತ್ಸ ಅವ್ರಿಗೂ ಸಹ ಇದುವರೆಗೂ ಯಾವುದೇ ಅನುದಾನವನ್ನು ಕೊಟ್ಟಿಲ್ಲ. ಹಾಗಾಗಿ ಅನುದಾನ ಯಾಕೆ ಕೊಟ್ಟಿಲ್ಲ ಅಂದ್ರೆ ಹಣ ಇಲ್ಲ. ಮಂತ್ರಿಗಳ ಆಫ್ ದ ರೆಕಾರ್ಡ್ ಹೇಳ್ತಾರೆ, ಸರ್ ಎಲ್ಲೂ ಹೇಳ್ಬೇಡಿ ಹಣ ಇಲ್ಲ ಅಂತ. ಈ ಪರಿಸ್ಥಿತಿಗೆ ಬಂದಿದೆ. ಈಗ ಎಲ್ಲೋ ಒಂದು ಕಡೆ ನೋಡಿದ್ರೆ ಈ ಒಂದು ಗ್ಯಾರಂಟಿ ಯೋಜನೆಗಳ ವಿಷಯಕ್ಕೆ ಒಂದು ಪಕ್ಷವನ್ನ ಗೆಲ್ಬೇಕು, ಏನು ಚುನಾವಣೆಯಲ್ಲಿ ಗೆಲ್ಬೇಕು ಅನ್ನೋ ಒಂದು ಕಾರಣಕ್ಕೆ ಈಗ ಅವರವರ ನಡುವೆ ಒಂದು ಬಿರುಕುಗಳು ಉಂಟಾಗ್ತಾ ಇದೆಯಲ್ಲ, ಅದ್ರ ಬಗ್ಗೆ ತಾವೇನ್ ಹೇಳ್ತೀರಾ ಮೋಹನ್ ಅವರೇ? ನೋಡಿ, ಚುನಾವಣೆಗಳು ಇದೆ ಮೊದಲನೇ ಬಾರಿಗೆ ದೇಶದಲ್ಲಿ ಏನ್ ನಡೀತಾ ಇಲ್ಲ. 1947ನೇ ಇಸ್ವಿಯಿಂದ ಚುನಾವಣೆಗಳು ನಡ್ಕೊಂಡ್ ಬರ್ತಾ ಇದೆ. ಮುಂಚೆ ಎಲ್ಲ ಇಂತ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತೀವಿ, ಮತ ಕೊಡಿ ಅಂತ ಕೇಳ್ತಿದ್ರು. ಈಗ ಅಭಿವೃದ್ಧಿಗಳನ್ನ ಹಿಂದೆ ಮಾಡಿದೀವಿ ಅಂತ ಹೇಳಲ್ಲ, ಅಥವಾ ಮುಂದೆ ಮಾಡ್ತೀವಿ ಅಂತಲೂ ಹೇಳಲ್ಲ.
ಬರೀ ಈ ರೀತಿ ಜನಗಳಿಗೆ ಉಪಯೋಗವಿಲ್ಲದ ಬಸ್ನಲ್ಲಿ ಮುಂಚೆನೂ ಸಂಚಾರ ಮಾಡ್ತಿದ್ರು, ಅಗತ್ಯ ಇರೋರು ಇವತ್ತಿಗೂ ಸಂಚಾರ ಮಾಡ್ತಿದ್ದಾರೆ. ಫ್ರೀ ಕೊಟ್ಟಾಗ್ಲೂ ಜನ ಸಂಚಾರ ಮಾಡ್ತಿದ್ದಾರೆ, ಹಿಂದೆನೂ ಕೊಡ್ತಾ ಇದ್ರು. ಮಹಿಳೆಯರಿಗೆ 2,000 ರೂಪಾಯಿ ಏನು ಹಣ ಕೊಡ್ತಿದ್ದಾರೆ. 2,000 ರೂಪಾಯಿ ತೀರಾ ನಿರ್ಗತಿಕರಿಗೆ ಅದು 2,000 ರೂಪಾಯಿನಿಂದ ಉಪಯೋಗ ಆಗತ್ತೆ ಹೊರತು, ಈಗ ಸರ್ಕಾರನೇ ದ್ವಿಮುಖ ನೀತಿ ಅನ್ನೋದಕ್ಕೆ 1 ಲಕ್ಷ 10 ಲಕ್ಷಕ್ಕೂ ಹೆಚ್ಚು BPL ಕಾರ್ಡ್ಗಳನ್ನ ಅನರ್ಹಗೊಳಿಸ್ತಾ ಇದೆ. ಇಷ್ಟೊಂದು BPL ನಮ್ಮ ದೇಶದ, ನಮ್ಮ ರಾಜ್ಯದ 7 ಕೋಟಿನಲ್ಲಿ ಹೆಚ್ಚು ಕಡಿಮೆ 6.5 ಕೋಟಿ ಜನ BPL ಇದ್ದಾರೆ ಅಂದ್ರೆ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಅಭಿವೃದ್ಧಿನೇ ಹೊಂದಿಲ್ವ ಅನ್ನೋ ಪ್ರಶ್ನೆ ಕಾಣುತ್ತೆ. ಮೂಲಭೂತವಾಗಿ ಅಭಿವೃದ್ಧಿ ಪಡಿಸಬೇಕಾದನ್ನ ಅಭಿವೃದ್ಧಿ ಪಡಿಸೋದು ಬಿಟ್ಟು ಕೆಲ್ಸಕ್ಕೆ ಬಾರದನ್ನ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಏನ್ ನೋಡ್ತಾ ಇದ್ದೇವೆ ನಾವು, ಒಂದ್ ರೀತಿಯಲ್ಲಿ ಈಗ ಗವಿಯಪ್ಪ ಅವರು ಕೂಡ ಒಂದು ಹೇಳಿಕೆಯನ್ನ ನೀಡಿರುವಂತದ್ದು, ಈ ಒಂದು ಅನುದಾನಗಳೇ ನಮ್ಗೆ ಬರ್ತಾ ಇಲ್ಲ, ಒಂದ್ ರೀತಿಯಲ್ಲಿ ಗ್ಯಾರಂಟಿ ಬೋಕಸಕ್ಕೆ ಈ ಒಂದು ಅನುದಾನಗಳು ಸೇರ್ತಾ ಇದೆ ಎಂಬುದಾಗಿ ಗವಿಯಪ್ಪ ಅವರು ಹೇಳಿರುವಂತದ್ದು. ಇದ್ರ ಬಗ್ಗೆ ನಾನು ಅದನ್ನ ಹೇಳಿದ್ದು, ಗವಿಯಪ್ಪನವರು ಆಡಳಿತ ಪಕ್ಷದ ಶಾಸಕರಾಗಿ ಅನುದಾನ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ರಾಮಮೂರ್ತಿಯವರು ಮತ್ತು ಶ್ರೀವತ್ಸ ಅವರು ವಿರೋಧ ಪಕ್ಷದಲ್ಲಿದ್ದವ್ರಿಗೆ ಅನುದಾನ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಯಾರಿಗೂ ಇವರು ಆಡಳಿತ ಪಕ್ಷದವ್ರಿಗೂ ಕೊಟ್ಟಿಲ್ಲ, ವಿರೋಧ ಪಕ್ಷದವ್ರಿಗೂ ವಿರೋಧ ಪಕ್ಷದವ್ರು ಕೊಟ್ಟಿಲ್ಲ, ಅವ್ರು ವಿರೋಧ ಪಕ್ಷದವ್ರಪ್ಪ ಕೊಟ್ಟಿಲ್ಲ ಅಂತ ಹೇಳ್ಬೋದು. ಆಡಳಿತ ಪಕ್ಷದವ್ರಿಗೆ ಯಾವ್ದು ಕೊಟ್ಟಿಲ್ಲ ಅಂತ ಹೇಳಿ, ಯಾಕಂದ್ರೆ ಪಕ್ಕದ ಮನೆ ಹುಡುಗನಿಗೆ ಹಣ ಕೊಡೋದಿರ್ಲಿ, ನಿಮ್ಮ ಮಗನಿಗೂ ಹಣ ಕೊಡಲ್ಲ ಅಂದ್ರೆ ನಿಮ್ಮ ಹತ್ರ ಹಣ ಇಲ್ಲ ಅಂತ. ಇದಕ್ಕೆ ಯಾವ್ದು ಹೆಚ್ಚಿಗೆ ಪುರಾವೆಗಳೇನ್ ಕೊಡೋದ್ ಬೇಕಿಲ್ಲ. ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದಂತೂ ನಿಜ. ಯಾಕಂದ್ರೆ ಸಿಎಂ ಅವರು ಕೂಡ ಹೇಳಿದ್ರು, ಏನು ಬೇರೆ ಒಂದು ಅನುದಾನಕ್ಕೆ ಮೀಸಲಿಟ್ಟಿರುವಂತಹ ಹಣವನ್ನ ಈ ಒಂದು ಗ್ಯಾರಂಟಿ ಯೋಜನೆಗಳಿಗೆ ನಾವು ಏನು ಹಾಕ್ತಾ ಇದ್ದೇವೆ ಎಂಬುದಾಗಿ ಅವರು ಕೂಡ ಸ್ಪಷ್ಟನೆಯನ್ನ ನೀಡಿದ್ರು. ಆದ್ರೆ ಈಗ ಬೇರೆ ಅನುದಾನಗಳು ಬಿಡುಗಡೆನೆ ಆಗ್ತಾ ಇಲ್ಲ ಅಂದ್ಮೇಲೆ ಆ ಒಂದು ಕ್ಷೇತ್ರದ ಅಭಿವೃದ್ಧಿ ಆಗೋದು ಹೇಗೆ ಎಂಬುದಾಗಿ ಈಗ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ ಉಮೇಶ್ ಅವರೇ? ಮೋಹನ್ ಅವರೇ, ಈಗ ಏನು ನಾನು ಕ್ವಶನ್ ಕೇಳ್ತಾ ಇದ್ದೆ, ಈ ರೀತಿ ಒಂದು ಕ್ಷೇತ್ರ ಅಭಿವೃದ್ಧಿಗಳು ಸಾಧ್ಯ ಆಗ್ತಾ ಇಲ್ಲ, ಅನುದಾನಗಳೆಲ್ಲಾನು ಒಂದು ರೀತಿಯ ಗ್ಯಾರಂಟಿ ಯೋಜನೆಗಳಿಗೆ ಹೋಗ್ತಾ ಇದೆ, ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ ಸರ್? ಅದ ಹಾಗಾಗ್ಬಾರ್ದು. ಅನುದಾನ ನೀವು ಪಂಚ ಗ್ಯಾರಂಟಿ ಇಲ್ದಿದ್ರೆ ಇನ್ನೂ ಎಕ್ಸ್ಟ್ರಾ 10 ಗ್ಯಾರಂಟಿ ಕೊಟ್ಟು ಜನಗಳಿಗೆ ಉಚಿತವಾಗಿ ಸ್ಕೂಟರ್ ಕೊಡಿ, ಸ್ಕೂಟರ್ಗೆ ಪೆಟ್ರೋಲ್ ಕೊಡಿ, ಮನೆಗೆ ಟಿವಿ ಕೊಡಿ, ಕೇಬಲ್ ಉಚಿತವಾಗಿ ಕೊಡಿ, ನಾವ್ ಯಾವ್ದನ್ನೂ ಬೇಡ ಅನ್ನಲ್ಲ. ಆದ್ರೆ ಅಭಿವೃದ್ಧಿ, ಅದಕ್ಕೆ ಬೇರೆ ಹಣ ತಗೊಂಬನ್ನಿ. ಅಭಿವೃದ್ಧಿ ಕಾರ್ಯಗಳಿಗೆ ಅಂತ ಏನು ನಿಗದಿ ಆಗಿದೆ ಶೇಕಡಾವಾರು, ಆ ಹಣನ ಅಭಿವೃದ್ಧಿಗಳಿಗೆ ಮಾಡ್ಬೇಕು. ನೀವು ಹೊಸದಾಗಿ ಯಾವ್ದಾದ್ರು ಸ್ಕೀಮ್ ಮಾಡಿದ್ರೆ ಹಣಕ್ಕೆ ನೀವು ಬೇರೆ ರಿಸೋರ್ಸಸ್ ನ ತಗೊಂಬನ್ನಿ. ಇಲ್ಲಿ ಈ ಎಡಗಡೆ ಜೋಬ್ನಲ್ಲಿರೋ ಹಣನ ತೆಗೆದು ಬಲಗಡೆ ಜೋಬ್ಗೆ ಹಾಕ್ಲಿಕ್ಕೆ ಅದಕ್ಕೆ ಇವರೇ ಏನ್ ಬರ್ಬೇಕಾಗಿಲ್ಲ, ಯಾರ್ ಬೇಕಾದ್ರೂ ಆ ಕೆಲಸ ಮಾಡ್ತಾರೆ. ಸರ್ ನಮಸ್ಕಾರ. ಹೇಳಿ ಸರ್. ಕೈ ನಾಯಕರಲ್ಲೇ ಒಂದು ರೀತಿಯ ಭಿನ್ನಾಭಿಪ್ರಾಯಗಳು ಬರ್ತಾ ಇದೆ, ಹೇಳಿಕೆಗಳೀಗ ಹೊರಗಡೆ ಬರ್ತಾ ಇರುವಂತದ್ದು. ಇದ್ರ ಬಗ್ಗೆ ಸುನಿಲ್ ಅವರೇ ತಾವೇನ್ ಹೇಳ್ತೀರಾ? ಸರ್, ಪಂಚ ಗ್ಯಾರಂಟಿಗಳು ಇವತ್ತು ಸಮಾನತೆಯನ್ನು ತೋರಿಸಿದೆ. ಸಂವಿಧಾನದ ಅಡಿಯಲ್ಲಿ ಒಂದು ಸಮಾನತೆಯನ್ನು ತೋರಿಸಿಕೊಂಡು ಇವತ್ತು ಬಡವರಿಗೆ ಒಂದು ಒಳ್ಳೆಯ ರೀತಿಯಾಗಿ ಒಂದು ಒಳ್ಳೆಯ ಅಭಿವೃದ್ಧಿ ಕೆಲಸಗಳಿಗೆ, ಒಳ್ಳೆಯ ಒಂದು ಶೈಕ್ಷಣಿಕ ಕೆಲಸಗಳಿಗೆ ಉತ್ತೇಜನೆ ಕೊಡಬೇಕು ಅಂತ ಮಾಡ್ತಾ ಇದ್ದೀರಿ. ಇದ್ರ ಬಗ್ಗೆ ಯಾವುದೇ ರೀತಿ ಅಸಮಾಧಾನ ಎಲ್ಲೂ ಇಲ್ಲ. ಈ ಬಿಜೆಪಿ ಅವರಿಗೆ ಬೇರೆ ಕೆಲಸವಿಲ್ಲ, ಸುಮ್ಮನೆ ಬರೀ ಏನೋ ಮಗು ಚೂಟೋದು ಇದನ್ನೇ ಕೆಲಸಗಳು ಮಾಡ್ಕೊಂಡ್ ಬರ್ತಾ ಇದಾರೆ ವಿನಃ ಇವ್ರಿಗೆ ಯಾವುದೇ ರೀತಿ ಒಂದು ನೈತಿಕತೆ ಮಾತಾಡುವಂತ ಪ್ರಶ್ನೆ ನಮ್ಮ ಗ್ಯಾರಂಟಿಗಳ ಬಗ್ಗೆ ಮಾತಾಡಕ್ಕೆ ಅರ್ಹರಲ್ಲ. ಇವರಲ್ಲೇ ಹೈಯೆಸ್ಟ್ ನಮ್ಮ ಗ್ಯಾರಂಟಿಗಳು ತಗೊಂಡಿದ್ದಾರೆ. ಪಕ್ಕದ ಜಾಬ್ ಕೊಡ್ತಾರೆ, ನಮ್ಮ ಮೇಲ್ ಜಾಬ್ ಕೊಡ್ತಾರೆ, ಅದು ಲಂಚ ಅಲ್ಲ ಕೊಡ್ತಾ ಇರೋದು. ಅಭಿವೃದ್ಧಿ ಆಗಿ ನಿಮ್ ಕೋವಿಡ್ ಹಗರಣದಿಂದ ನೀವ್ ಹೆಂಗ್ ನೋಡ್ಕೊಂಡ್ರಿ, ಜನ ಹೆಂಗ್ ಲಾಠಿ ಎಟ್ ತಿನ್ಸಿದ್ರಿ ಎಲ್ಲ ನಾವು ಜನ ಮರ್ತಿಲ್ಲ. ಎಷ್ಟು ಇದು ನಿಮ್ಮ ಇದರಲ್ಲಿ ಬೊಮ್ಮಾಯಿ ಸರ್ಕಾರ ಇರ್ಬೇಕಾದ್ರೆ ಎಷ್ಟು ಹಗರಣ ಆಗಿರೋದು. ಫಸ್ಟ್ ದಯವಿಟ್ಟು ನಿಮ್ಮ ತಪ್ಪುಗಳನ್ನ ನೋಡ್ಕೊಳ್ಳಿ, ಆಮೇಲೆ ಬಂದು ನಮ್ಮ ಸರ್ಕಾರದ ಬಗ್ಗೆ ಮಾತಾಡಕ್ ಬನ್ನಿ. ದಯಮಾಡಿ ನಾನು ಹೇಳ್ತಾ ಇದ್ದೀನಿ, ಮತ್ತೊಮ್ಮೆ ಗ್ಯಾರಂಟಿ ಇರೋದು ನಮ್ಮ ಒಂದು ಒಳ್ಳೆಯ ಉದ್ದೇಶಕ್ಕೆ ವಿನಃ ವಿನಾಶಕ್ಕಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ನೋಡಿ, ಇವರು ಶೈಕ್ಷಣಿಕ ಅಂದ್ರು, ನಾನು ಆ ಪ್ರಶ್ನೆ ಅದೇ ಹೇಳಿದ್ದು. 23-24ನೇ ಸಾಲಿನ ಸುನಿಲ್ ಅವರೇ ತಾವು ಹೇಳ್ತಾ ಇದ್ರಿ ಒಂದು ಗ್ಯಾರಂಟಿ ಯೋಜನೆಗಳು ಒಳ್ಳೆ ರೀತಿ ನಡೀತಾ ಇದೆ ಎಂಬುದಾಗಿ. ಎಸ್, ಅದರಲ್ಲಿ ಖಂಡಿತವಾಗ್ಲೂ ಸರ್ ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಶಕ್ತಿ ಯೋಜನೆ ಆಗಿರ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ಹೌದು ಸರ್, ಹೌದು ಸರ್, ಬೇರೆ 5 ಯೋಜನೆಗಳು, ಯುವ ನಿಧಿ ಆಗಿರ್ಬೋದು, ಎಲ್ಲಾ 5 ಯೋಜನೆಗಳು ತುಂಬಾ ಸಕ್ಸಸ್ಫುಲ್ ಆಗಿ ನಡ್ಕೊಂಡು ಹೋಗ್ತಾ ಇದೆ. ಬಟ್ ಇದರಿಂದ ಹೌದು ಸರ್
ಬೇರೆ ಅನುದಾನಗಳ ಬಿಡುಗಡೆ ಆಗ್ತಾ ಇಲ್ವಲ್ಲ, ಅದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಅನುದಾನಗಳ ಬಿಡುಗಡೆ ಆಗ್ಲಿಲ್ಲ ಅಂದ್ರೆ ಒಂದು ಕ್ಷೇತ್ರದ ಅಭಿವೃದ್ಧಿ ಯಾವ ರೀತಿ ಆಗುತ್ತೆ ಇದ್ರ ಬಗ್ಗೆ ಸರ್ ಖಂಡಿತವಾಗ್ಲೂ ನೀವ್ ಹೇಳದ್ ಕರೆಕ್ಟು. ಅಭಿವೃದ್ಧಿಗಳಿಗೆ ಏನ್ ಕೊಡ್ಬೇಕೋ ಒತ್ತು ಕೊಡ್ಬೇಕೋ ಖಂಡಿತವಾಗ್ಲೂ ನಮ್ಮ ಬಜೆಟ್ ಅಲ್ಲಿ ಕೊಡ್ತಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾಗ್ಲಿ, ನಮ್ಮ DK ಶಿವಕುಮಾರ್ ಆಗ್ಲಿ, ಯಾರೇ ಆಗ್ಲಿ ಒತ್ತು ಕೊಡ್ತಾರೆ. ಒಂದು ಸರ್ಕಾರ ಫಾರ್ಮ್ ಆದಾಗ ಅದಕ್ಕೆ ಅಂತ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಒಂದು ಇದು ಟೈಮ್ ಇಳಿತಿದೆ. ಆ ಟೈಮ್ ಗಿಂತ ಮುಂಚೆನೆ ಇವರು ಅದು ಕೆಲಸ ಆಗ್ತಲ್ಲ, ಈ ಕೆಲಸ ಆಗ್ತಲ್ಲ, ಆ ಕೆಲಸ ಆಗ್ತಲ್ಲ, ಕೆಲವೊಂದು ಪೆಂಡಿಂಗ್ ಇದೆ, ಇಲ್ಲ ಅಂತ ಹೇಳಲ್ಲ. ಅದಕ್ಕೇನ್ ಒತ್ತು ಕೊಡ್ಬೇಕು, ಮುಂದಿನ ಇನ್ನು 3 ವರ್ಷ ನಾವೇ ಇರ್ತೀವಿ ಗೌರ್ಮೆಂಟು, ಮತ್ತೇನೋ ಬಂದೇ ಬರ್ತೀವಿ. ಅದು ಜನಕ್ಕೆ ಇವತ್ತು ಚುನಾವಣೆಗಳು ನಡೆದಿದ್ದೆ ಗೊತ್ತಾಗಿದೆ ನಿಮ್ಗೆ. 3 ಚುನಾವಣೆಗಳು ಹೆಂಗ್ ಗೆದ್ದಿದೀವಿ, ಬೈ ಎಲೆಕ್ಷನ್ಸ್ ನಿಮ್ಗೆ ಗೊತ್ತಿದೆ. ಇದು ದಯಮಾಡಿ ಅರ್ಥ ಮಾಡ್ಕೋಬೇಕು. ಎಲ್ಲದಕ್ಕೂ ಏಕ್ದಮ್ ಎಲ್ಲರೂ ಪರ್ಫೆಕ್ಟ್ ಆಗಿರಲ್ಲ. ಕೆಲವೊಂದ್ ಕಡೆ ಏಳು ಬೀಳುಗಳು ಇರ್ತವೆ. ಅದನ್ನೆಲ್ಲ ಒಗ್ಗಟ್ಟು ತಗೊಂಡು ಮುಂದಿನ ದಿನಗಳಲ್ಲಿ ಏನ್ ಮಾಡ್ಬೇಕು ಅಭಿವೃದ್ಧಿ ಕೆಲಸಗಳು ಖಂಡಿತವಾಗ್ಲೂ ಮಾಡ್ತಾರೆ. ಎಸ್, ಈಗ ಮೋಹನ್ ಅವರೇ, ಏನು ಈಗ ಸುನಿಲ್ ಅವ್ರು ಹೇಳ್ತಾ ಇದ್ರು ಈಗ ಕೇವಲ 2.5 ವರ್ಷ ಮಾತ್ರ ಬಾಕಿ ಏನು ಹೋಗಿರುವಂತದ್ದು, ಇನ್ನೂ 2.5 ವರ್ಷ ಇದೆ, ಅದರಲ್ಲಿ ನಾವು ನಮ್ಮ ಅನುದಾನವನ್ನ ಬಿಡುಗಡೆ ಮಾಡ್ತೇವೆ, ಕ್ಷೇತ್ರದ ಅಭಿವೃದ್ಧಿಯನ್ನ ಮಾಡ್ತೇವೆ ಎಂಬುದಾಗಿ ಸುನಿಲ್ ಅವ್ರು ಹೇಳ್ತಾ ಇದ್ರು. ಇದಕ್ಕೆ ತಾವೇನ್ ಹೇಳ್ತೀರಾ ಮೋಹನ್ ಅವರೇ? ನೋಡಿ, ಸ್ನೇಹಿತರು ಸುನಿಲ್ ಅವ್ರು ಹೇಳಿದ್ರು ಶೈಕ್ಷಣಿಕ ಅಭಿವೃದ್ಧಿ ಅಂತ. ನಾನು ನಿಮ್ಗೆ ಆಗ್ಲೇ ಹೇಳಿದೆ, ಬೇರೆ ಯಾರ್ದು ಹೇಳಲ್ಲ. ಅಭಿವೃದ್ಧಿಗಳ ಹಿಂದುಳಿದ ವರ್ಗಗಳ ನೇತಾರ ಸಿದ್ದರಾಮಯ್ಯನವರು 23-24ನೇ ಸಾಲಿನ ವಿದ್ಯಾರ್ಥಿ ವೇತನವನ್ನ ರಾಜ್ಯಾದ್ಯಂತ ಇದುವರೆಗೂ ಕೊಟ್ಟಿಲ್ಲ. ಈಗಾಗ್ಲೇ 23-24ಕ್ಕೆ ಅರ್ಜಿ ಹಾಕಿದವ್ರಿಗೆ ವಿದ್ಯಾರ್ಥಿ ವೇತನ ಕೊಟ್ಟಿಲ್ಲ. 24-25ನೇ ಸಾಲಿನ ವಿದ್ಯಾರ್ಥಿ ವೇತನಕ್ಕೆ ಈಗ ಅರ್ಜಿಗಳನ್ನ ಆಹ್ವಾನ ಮಾಡಿದ್ದಾರೆ. ಹೋದ ಸಾರಿ ಅರ್ಜಿ ಹಾಕಿದವ್ರಿಗೆ ಇದುವರೆಗೂ ವಿದ್ಯಾರ್ಥಿ ವೇತನವನ್ನ ಯಾತಕ್ಕೆ ಕೊಟ್ಟಿಲ್ಲ. ಮತ್ತೊಂದು ಸಾರಿ ಮುಂದಿನ ವರ್ಷದ ಅಥವಾ ಪ್ರಸ್ತುತ ಶೈಕ್ಷಣಿಕ ವರ್ಷದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನ ಕರೆದಿದ್ದಾರೆ. ಇದಕ್ಕೆ ಯಾರು ಉತ್ತರ ಕೊಡ್ತಾರೆ? ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು? ಶಿಕ್ಷಣಕ್ಕೆ ಮಹತ್ವ ಕೊಡಬೇಕೋ ಬೇಡವೋ ಅವರೇ ಒಪ್ಕೋತಾರೆ. ನಾನು ಅದನ್ನ ಈ ರೀತಿ 2.5 ವರ್ಷ ಹಾಗೆ ಹೋಯ್ತು, ಉಳ್ಕೊಂಡ್ರದ 2.5 ವರ್ಷ. ನೀವು ಮಾಡೋದಾದ್ರೂ ಯಾವಾಗ? ನೀವು ಬರೀ ಚುನಾವಣೆಗಳಿಗೆ ಗೆದ್ದಿದ್ದ ಹಮ್ಮನಲ್ಲೇ ಇದ್ರೆ ಕೆಲ್ಸಗಳನ್ನ ಮಾಡೋದು ಯಾವಾಗ? ಚುನಾವಣೆಯನ್ನು ಗೆಲ್ಲಿ, ನಾವೇನ್ ಬೇಡ ಅನ್ನಲ್ಲ. ಚುನಾವಣೆಗಳು ನಿಮ್ಗೆ ಮತ ಕೊಟ್ಟಿದ್ದಾರೆ. 136 ಸೀಟ್ ಕೊಟ್ಟಾಗ್ಲೇ ನೀವು ಬಿಂಬ ಉತ್ತಮ ಕೆಲಸಗಳನ್ನ ಮಾಡಿ ತೋರಿಸ್ಬೇಕಾಯ್ತು. ಆ ಕೆಲಸಗಳು ಇನ್ನೂ 3 ಸೀಟ್ ಎಕ್ಸ್ಟ್ರಾ ಬೋನಸ್ ಸಿಕ್ಕಿದೆ. ಇನ್ನು ಕೆಲಸಗಳನ್ನ ಮಾಡ್ಬೇಕಲ್ಲ. ಈಗ್ಲೂ ನಾವು ಮಾಡಿದ್ದೇ ಸರಿ ಅನ್ನೋ ತಪ್ಪನ ತಿದ್ಕೊಳ್ಳೋ ಕೆಲಸ ಮಾಡ್ದೇನೆ ನಾವು ಮಾಡಿದ್ದೇ ಸರಿ ಅಂತ ಹೇಳ್ಕೊಂಡು ಇನ್ನು ಮಾಡ್ತಾರೆ ಬಿಡಿ. ಇನ್ನು 2.5 ವರ್ಷ 3 ವರ್ಷ ಆಗೋಗ್ತಾ ಬಂತು. ವಿದ್ಯಾರ್ಥಿಗಳಿಗೆ ಫಸ್ಟ್ ಹಣ ಕೊಡಕ್ಕೆ ಹೇಳಿ ನಿಮ್ ಸಿದ್ದರಾಮಯ್ಯನವರಿಗೆ, ನಮ್ಮ ಮುಖ್ಯಮಂತ್ರಿಗಳಿಗೆ. 23-24ನೇ ಸಾಲಿನ ನಮ್ಮ ಬಾಕಿ ಅನುದಾನ ರಸ್ತೆ ಬಿಟ್ಬಿಡೋಣ. ಪಾಪ ಹಿಂದುಳಿದ ವರ್ಗಗಳ ಅತಿ ಬಡವರು ಹಾಕಿರ್ತಕ್ಕಂಥ ಸ್ಕಾಲರ್ಶಿಪ್ ಹಣ ಕೊಟ್ಟಿಲ್ಲ. ನೀವು ಬೇಕಾದ್ರೆ ವಿದ್ಯಾ ಇಲಾಖೆನಲ್ಲಿ ಕೇಳ್ಕೊಂಬನ್ನಿ, ಹಣಗಳ ಬಿಡುಗಡೆ ಆಗಿದ್ಯಾ ಇಲ್ವಾ ಅಂತ. ನಿಮ್ಮ ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಂಬನ್ನಿ ಫಸ್ಟ್. ಈಗ ಸುನಿಲ್ ಅವರೇ, ಏನು ತಾವು ಕೇಳಿಸ್ಕೊಂಡ್ರಿ? ಈಗ ಮೋಹನ್ ಅವ್ರು ಹೇಳ್ತಾ ಇದ್ರು 2023-24ನೆಯ ಏನು ಸ್ಕಾಲರ್ಶಿಪ್ ಗಳಿದೆ ಅದೇ ಅಲ್ಲಿನ ಜನತೆಗೆ ಅಂದ್ರೆ ವಿದ್ಯಾರ್ಥಿಗಳಿಗೆ ತಲುಪ್ತಾ ಇಲ್ಲ. ಇದರಿಂದ ಅಲ್ಲಿನ ವಿದ್ಯಾರ್ಥಿಗಳಿಗೆ ಮುಂದಿನ ಭವಿಷ್ಯಕ್ಕೆ ಅಂದ್ರೆ ಮುಂದಿನ ಎಜುಕೇಶನ್ಗೆ ತೊಂದರೆ ಆಗ್ತಾ ಇದೆ. ಅದನ್ನೇ ಇನ್ನು ಗ್ಯಾರಂಟಿಗಳ ಆ ಒಂದು ನಿಟ್ಟಿನಲ್ಲಿ ಕಳೆದ ವರ್ಷದ್ದು ಅವ್ರದ್ದು ಅಕಾಡೆಮಿಕ್ ಮುಗಿದು ಅವರೆಲ್ಲ ಹುಡುಗರು ಪಾಸ್ ಮಾಡಿಬಿಟ್ಟಿದ್ದಾರೆ ಅವ್ರು ಹೇಳ್ತಾ ಇರುವಂತದ್ದು. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ? ಸರ್, ಫಸ್ಟ್ ಆಫ್ ಆಲ್ ನಮ್ಮ ಮೋಹನ್ ಸರ್ ಹೇಳ್ದಂಗೆ ಈ ಶೈಕ್ಷಣಿಕ ವಿಚಾರಕ್ಕೆ ಬಂದಾಗ ಅದೇ ಹೇಳಿದ್ನಲ್ಲ, ಕೆಲವೊಂದು ಅಡೆತಡೆಗಳು ಇರ್ತವೆ. ಆ ಅಡೆತಡೆಗಳನ್ನ ಏನ್ ಬಿಡ್ಬೇಕೋ ಎಲ್ಲ ಒಟ್ಟಿಗೆ ಬಿಡ್ತೀವಿ. ಅದಕ್ಕೆ ಒಂದು ಟೈಮ್ ಅಂತ ಇರುತ್ತೆ. ಇವ್ರ ಸರ್ಕಾರ ಇರ್ಬೇಕು ಮಾಡಿಲ್ಲ. ನಾರಾಯಣ ಅವರೇ, ಒಂದು ನಿಮಿಷ ಹೆಂಗೆ ಅಂತ ಇದು ಸ್ಕಾಲರ್ಶಿಪ್ ಅನ್ನೋದು ಹೆಂಗೆ ಅಂದ್ರೆ May-June ತಿಂಗಳಿನಲ್ಲಿ ಸ್ಕೂಲ್ ಪ್ರಾರಂಭ ಆದ್ರೆ July-August ತಿಂಗಳಿನಲ್ಲಿ ಅರ್ಜಿ ಹಾಕ್ಬೇಕು, December ತಿಂಗಳಿನಲ್ಲಿ ಹಣ ಬರ್ಬೇಕು. ಹೌದು ಸರ್, ನೀವ್ ಹೇಳೋದ್ ಕರೆಕ್ಟ್. ಇದನ್ನ ಮತ್ತೆ ಹಿಂದುಳಿದ ವರ್ಗಗಳ, ನಾನೊಬ್ಬ ಹಿಂದುಳಿದ ವರ್ಗದ ಬಹಳ ಇದು ಮಾಡೋನು. ಅದ್ರಲ್ಲಿ ವಿದ್ಯಾರ್ಥಿಗಳಿಗೆ ಎಷ್ಟು ತೊಂದರೆ ಆಗಿದೆ ಮಾತಾಡ್ತಾರೆ. ನಾನು ಒಬ್ಬ ಲೀಡ್ರೆ, ಲೀಡರ್, ನಾಯಕ ಕಮಿಟಿಲಿ ಇರೋನು. ಮತ್ತೆ ಬಡವರಿಗೆ ಹಣ, ಫಸ್ಟ್ ಬಡವರಿಗೆ ಹಣ ಕೊಡ್ಸಿ. ಏನು ಅಂದ್ರೆ ನಾನ್ ಮಾತಾಡ್ಬೇಕಾರೆ ನೀವು ಮಾತಾಡಿಲ್ಲ, ನೀವು ಮಾತಾಡ್ಬೇಕಾದ್ರೆ ಮಾತಾಡ್ಲಿಲ್ಲ. ಈಗ ನಾನ್ ಮಾತಾಡಕ್ ಬಿಡ್ಬೇಕು. ನಾನ್ ಮಾತಾಡ್ತಿಲ್ಲ, ನಿಮ್ಗೆ ಅದು ಅಲ್ಲೇನೆ ಕರೆಕ್ಷನ್ ಮಾಡಿದೈತೆ. ನೀವು ಒಪ್ಕೊಂಡ್ರಲ್ಲ, ಅದಕ್ಕೆ ನಂಗೆ ಸಂತೋಷ ಆಯ್ತು, ಮಾತಾಡಿದೆ. ನೀವು ಒಪ್ಕೊಂಡಿದ್ದಕ್ಕೆ ನಂಗೆ ಸಂತೋಷ ಆಯ್ತು. ಮುಖ್ಯಮಂತ್ರಿ ಗಮನಕ್ಕೆ ತರ್ತೀವಿ, ದಯವಿಟ್ಟು ತಗೊಂಬನ್ನಿ. ಖಂಡಿತ ತರ್ತೀವಿ. ನೀವ್ ಹೇಳಿದ್ ಒಳ್ಳೇದಾಯ್ತು. ಅದನ್ನ ನಾವು ಯಾವ್ದು ತಪ್ಪಿದೆ ಸರಿ ಇದೆ ಖಂಡಿತವಾಗಿ ನಾವು ತಿದ್ಕೋಬೇಕು, ಅದನ್ನ ತಿದ್ಕೊಳ್ಳೋಣ. ಆದರೆ ನಿಮ್ಮ ಸರ್ಕಾರ ಇರ್ಬೇಕಾದ್ರೆ ಯಾವ್ದೇ ಒಂದು ಕಾರ್ಮಿಕ ಇದ್ರಲ್ಲೂ ಯಾವ್ದು ಒಂದು ಬರ್ಲಿಲ್ಲ. ಅಲ್ಲ, ಅದಕ್ಕೆ ಅವ್ರ ಚರ್ಚೆ ಏರ್ಪಡಿಸ್ಲಿ, ಅವಾಗ ಮಾತಾಡೋಣ. ಅದಕ್ಕೆ ಅವ್ರ ಚರ್ಚೆ ಏರ್ಪಡಿಸ್ಲಿ, ಮಾತಾಡೋಣ. ಇವತ್ತಿನ ಚರ್ಚೆ ಏನ್ ಅದ್ರ ಬಗ್ಗೆ ಮಾತಾಡೋಣ. ಬಹಿರಂಗ ಚರ್ಚೆಗೆ ಬರೋಣ, ಅದಕ್ಕೇನಿಲ್ಲ. ನಾವು ರೆಡಿ ನಾವು ಬರ್ತೀವಿ, ನಾವು ತಯಾರಿದೀವಿ, ಬನ್ನಿ. ಖಂಡಿತವಲ್ಲ, ನಾವ್ ಎವರ್ ರೆಡಿ. ಅವತ್ತು
ಯಾಕಂದ್ರೆ ಇವತ್ತು ಅಷ್ಟು ನಿಮ್ ಜನ ಈಗ 136 ಸೀಟು ಜನ ನಿಮ್ಗೆ ಯಾಕೆ ತಿರಸ್ಕಾರ ಮಾಡಿದ್ರು? ಹಂಗಾರೆ ಅಲ್ಲ ನಮ್ದು ಸರಿ ಇಲ್ಲ ಅಂತ ಬರೀತೀರಿ. ನಿಮ್ಗೆ ಈಗ ಕೊಟ್ಟಿದಾರಲ್ಲ, ಮೋದಿ ನೀವಾದ್ರೂ ಅವ್ರು ಸರಿ ಬಂದು ರೋಡ್ ಶೋ ಮಾಡ್ಬೇಕಲ್ಲ. ಮಾಡಿದ್ರಲ್ಲ, ನಿಮ್ ಮೋದಿ ಅವ್ರು ಬಂದು ರೋಡ್ ಶೋ ಮಾಡಿದ್ರಲ್ಲ, ಯಾಕೆ ಅದಕ್ಕೆ ಬೆಲೆ ಅಲ್ಲಲ್ಲ ಸಿಗ್ಲಿಲ್ವಾ? ನಾರಾಯಣ್, ಈಗ ರಾಜಕೀಯ ಮಾತಾಡ್ಬಿಡಿ, ನಾವೀಗ ಅಭಿವೃದ್ಧಿ ಮಾತಾಡ್ತಿದೀವಿ. ಅಭಿವೃದ್ಧಿ ಬಗ್ಗೆ ಮಾತಾಡೋಣ. ರಾಜಕೀಯ ಮಾತಾಡಕ್ ನಮ್ಮ ಹತ್ರ ಬೇಕಾದಷ್ಟಿದೆ. ಏನು ಮಾಡಿಲ್ಲ. ಕೋವಿಡ್ ಇಂದ ಜನ ತತ್ತರಿಸೋಗಿದ್ದಾರೆ, ಲಾಠಿ ನೋಡಿ, ಎತ್ತಿದ್ದಾರೆ. ಈ ಚರ್ಚೆನ ಏರ್ಪಡಿಸಿರೋದು ಅವರು ಅಭಿವೃದ್ಧಿ ಕೆಲಸಗಳಿಗೆ ಮಾತ್ರ. ರಾಜಕೀಯ ಮಾತಾಡಕ್ ಅವ್ರು ಇನ್ನೊಂದ್ ಚರ್ಚೆ ಕರೀತಾರೆ, ಅವಾಗ ಮಾತಾಡೋಣ. ಗ್ಯಾರಂಟಿಯ ಯೋಜನೆಗಳು. ಎಸ್ ಈಗ ಹೇಳಿ ಸರ್. ಇನ್ನೊಂದು ವಿಷಯ ಏನು ಈ ಹೇಳಿ ಸರ್. ಒಂದು ಡಿಸ್ಕಷನ್ ಅಲ್ಲಿ ಒಬ್ಬೊಬ್ಬರಾಗಿ ಮಾತಾಡಿದ್ರೆ ವಿಷಯಗಳು ಸ್ಪಷ್ಟವಾಗಿ ಅದ್ನೇ ನಾನ್ ಮಾತಾಡಕ್ಕೆ ಡಿಸ್ಟರ್ಬ್ ಮಾಡಿಲ್ಲ. ಈ ರೀತಿ Okay. ಇಬ್ರು ಒಂದೇ ಸರಿ ಮಾತಾಡೋದ್ರಿಂದ ಜಾಸ್ತಿ ಗೊಂದಲಗಳು ಸೃಷ್ಟಿ ಆಗುತ್ತೆ. ನಾನ್ ಡಿಸ್ಟರ್ಬ್ ಮಾಡಿಲ್ಲ ಮೋಹನ್ ಸರ್ಗೆ. ಸುನಿಲ್ ಅವರೇ ತಾವು ಮಾತನಾಡ್ತಾ ಇದ್ರಿ. ಎಸ್ ಹೇಳಿ ಸುನಿಲ್ ಅವರೇ. ಸರ್, ನಾನು ಹೇಳುವಂತದ್ದು ಗ್ಯಾರಂಟಿ ಯೋಜನೆಗಳಲ್ಲಿ ಯಾವುದೇ ಒಂದು ಅಣುಕು ತುಣುಕು ಏನೂ ಇಲ್ಲ, ಎಲ್ಲ ಕ್ಲಿಯರ್ ಆಗಿದೆ. ಇವತ್ತು ಸರ್ಕಾರಿ ದಿವಾಲಿ ಆಗೋಗುತ್ತೆ, ಸರ್ಕಾರ ಇದಾಗೋಗುತ್ತೆ, ಏನೇನೋ ಮಾತಾಡ್ಕೊಂಡಿದ್ರು ಇವರು ಬಿಜೆಪಿ ಅವರು. ಅದಕ್ಕೆ ತಕ್ಕ ಪಾಠ ಜನ ಇವತ್ತು ಉತ್ತರ ಕೊಟ್ಟಿದ್ದಾರೆ. ನಮ್ಮ ಸರ್ಕಾರ ಕೂಡ ಅವ್ರಿಗೆ ಚೆನ್ನಾಗಿ ಅಭಿವೃದ್ಧಿಯಾಗಿ ಕೆಲಸಗಳು ಮಾಡ್ತಾ ಇದ್ದಾರೆ. ಇದಕ್ಕೆ ಮುಂದಿನ ದಿನಗಳಲ್ಲಿ ಯಾವ್ದು ಈಗ ಒಂದು ಪಾಯಿಂಟ್ ಹೇಳಿದ್ರು ಮೋಹನ್ ಸರ್, ಶೈಕ್ಷಣಿಕ ವಿಚಾರದಲ್ಲಿ ಅದನ್ನ ಖಂಡಿತವಾಗ್ಲೂ ನಾವು ಮುಖ್ಯಮಂತ್ರಿ ಗಮನಕ್ಕೆ ತರ್ತೀನಿ. ನಾನು ಕೂಡಲೇ ತರ್ತೀನಿ. ಖಂಡಿತವಾಗ್ಲೂ ಆದಷ್ಟು ಬೇಗನೆ ಕೊಡ್ಸುವಂತ ಏರ್ಪಾಟ್ನ ಮಾಡೋಣ. ಮತ್ತೆ ಅದೇ ಖಂಡಿತವಾಗ್ಲೂ ಸರ್, ಖಂಡಿತವಾಗ್ಲೂ ಮೋಹನ್ ಸರ್ ಹೇಳಿ ಸರ್. ಇವಾಗ ಒಂದ್ ನಿಮಿಷ, ಏನು ತಾವು ಹೇಳ್ತಾ ಇದ್ರಿ, ಗ್ಯಾರಂಟಿ ಯೋಜನೆಗಳು ಸರಿಯಾದ ರೀತಿಯಲ್ಲಿ ಜನಗಳಿಗೆ ತಲುಪ್ತಾ ಇದೆ, ಅದರಲ್ಲಿ ಏನು ಡೌಟೇ ಇಲ್ಲ. ಸರಿಯಾದ ರೀತಿಯಲ್ಲಿ ತಲುಪ್ತಾ ಇದೆ. ಸಾಕಷ್ಟು ಅನುದಾನಗಳು ಆ ಕಡೆ ಈ ಕಡೆ ಆದ್ರೂ ಕೂಡ ತಲುಪ್ತಾ ಇದೆ. ಈಗ MLA ಆಗಿರುವಂತಹ ಗವಿಯಪ್ಪ ಅವರೇ ಒಂದು ರೀತಿಯ ಆರೋಪವನ್ನ ಮಾಡ್ತಾ ಇರುವಂತದ್ದು, ಏನು ಸರಿಯಾದ ರೀತಿಯಲ್ಲಿ ತಲುಪ್ತಾ ಇಲ್ಲ. ಹಾಗೆ ಈ ಒಂದು ಅನುದಾನದಿಂದ ಏನು ಈ ಒಂದು ಗ್ಯಾರಂಟಿಗಳಿಂದ ಅನುದಾನಗಳು ಸರಿಯಾಗಿ ಬರ್ತಾ ಇಲ್ಲ. ಆದ್ರಿಂದ ಇದರಲ್ಲಿ ಈ ಒಂದು 2 ಏನು ಗ್ಯಾರಂಟಿಗಳನ್ನ ರದ್ದು ಮಾಡ್ಬೇಕು ಎಂಬುದಾಗಿ ಈಗ ಗವಿಯಪ್ಪ ಅವ್ರು ಹೇಳ್ತಾ ಇರುವಂತದ್ದು. ಇದ್ರ ಬಗ್ಗೆ ನಮ್ಮ ನೋಡಿ, ಗವಿಯಪ್ಪ ಅವರು ಖಂಡಿತವಾಗ್ಲೂ ಹೇಳಿದ್ದಾರೆ. ಅದನ್ನ ಆರ್ಥಿಕ ತಜ್ಞರಿದ್ದಾರೆ ನಮ್ಮ ಇದರಲ್ಲಿ ಗೌರ್ಮೆಂಟ್ ಅಲ್ಲಿ. ಅವರು ಅದಕ್ಕೆ ಏನ್ ಬೇಕೋ ತೀರ್ಮಾನ ತಗೊಳಕ್ಕೆ ಮುಖ್ಯಮಂತ್ರಿಗಳಿದ್ದಾರೆ. ಅದಕ್ಕೆ ಏನ್ ಬೇಕೋ ಕರೆಕ್ಟ್ ಆಗಿ ನೋಡ್ಕೊಂಡು ಮಾಡ್ತಾರೆ. ಬಟ್ ಶಕ್ತಿ ಯೋಜನೆಯಿಂದ ಈಗ ಮುಜ್ರಾ ಫಂಡ್ಸ್ ಚೆನ್ನಾಗೇ ಓಡ್ತಾ ಇದೆ. ಯಾರು ಪಾಪ ನೋಡಕ್ ಆಗದಿರೋರು ದೇವಸ್ಥಾನಗಳ ಇದ್ ಮಾಡ್ತಾ ಇದಾರೆ. ಒಂದ್ ಕಡೆ ಫಂಡ್ ನಮ್ಗೆ ಲಾಸ್ ಆಯ್ತು ಅಂದ್ರೆ ಒಂದ್ ಕಡೆ ಫಂಡ್ ರೈಸ್ ಆಗ್ತಾ ಇದೆಯಲ್ಲ. ಮುಜರಾಯಿ ಫಂಡ್ ಎಲ್ಲಿ ಎಷ್ಟು ರೈಸ್ ಆಗ್ತಾ ಇದೆ, ಎಷ್ಟು ಜನ ದಿನಕ್ಕೆ ಹೋಗ್ತಾ ಇರೋದು. ಇವತ್ತು ಪಾಪ ಬಸ್ ಚಾರ್ಜ್ ಇಲ್ದೆ ಮಕ್ಕಳು ಇವತ್ತು ತತ್ತರಿಸ್ತಾ ಇದ್ರು ಕಾಲೇಜ್ ಫ್ರೀ ಇದಕ್ಕೆ ಹೋಗಕ್ಕೆ. ಇವತ್ತು ಎಲ್ರಿಗೂ ಫ್ರೀ ಬಸ್ ಮಾಡಿದ್ದಾರೆ. ಇದು ತುಂಬಾನೇ ಉಪಯೋಗ ಆಗ್ತಾ ಇದೆ. ಈಗ ಗಂಡ್ ಮಕ್ಳಿಗೆ ಏನು ಫ್ರೀ ಇಲ್ಲ, ಪರವಾಗಿಲ್ಲ. ಏನು ನಾರಿ ಇವತ್ತು ಏನು ಸ್ತ್ರೀ ಶಕ್ತಿನ ಬಲಪಡಿಸಕ್ಕೋಸ್ಕರ ಈ ಶಕ್ತಿ ಯೋಜನೆ ಮಾಡಿರೋದು, ಈ 2,000 ರೂಪಾಯಿ ಇದ್ ಮಾಡಿರೋದು, ಅದು ಖಂಡಿತವಾಗ್ಲೂ ಬಲಪಡಿಸ್ತಾರೆ, ಪಡ್ತಾ ಇದೆ. ಇದು ಜನಕ್ಕೆ ನೆರವು ಬೇಕಾಗಿತ್ತು. ಯಾಕಂದ್ರೆ ಆಗ್ತಾ ಇದೆ ವುಮೆನ್ ಎಂಪವರ್ಮೆಂಟ್ ಏನ್ ಹೇಳ್ತೀವಿ ಅದು ಚೆನ್ನಾಗಿ ಆಗ್ತಾ ಇದೆ. ಆದ್ರೆ ಈಗ ತಮ್ಮ ಪಕ್ಷದಿಂದನೇ ಈ ರೀತಿ ಒಂದು ಈಗ ಹೇಳಿಕೆ ಬರ್ತಾ ಇದೆಯಲ್ಲ, ಇದು ಗ್ರಾಸಕ್ಕೆ ಕಾರಣ. ಸರ್, ಅವ್ರ ಅಭಿಪ್ರಾಯ ತಿಳಿಸಿರ್ತಾರೆ. ಅವ್ರ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಾಗಿದೆ, ಅವ್ರ ಅಭಿಪ್ರಾಯ ತಿಳಿಸಿರ್ತಾರೆ. ಮುಂಚೆ ಎಷ್ಟು ಫಂಡ್ ಬರ್ತಾ ಇಲ್ಲ ಅಂತ ಹೇಳಿರ್ಬೋದು ಒಂದು ಇದ್ರಲ್ಲಿ. ಅದನ್ನ ಅವರು ಮನವಿಯನ್ನ ಮಾಡ್ತೇವೆ ಅಂತ ಏನ್ ಹೇಳಿದ್ದಾರೆ. ಈಗ 2 ಗ್ಯಾರಂಟಿಯನ್ನಾದ್ರೂ ರದ್ದು ಮಾಡಿ ನಮ್ಮ ಅನುದಾನವನ್ನ ನಮಗೆ ಬಿಡುಗಡೆ ಮಾಡಿ ಅಂತ ಈಗ ಹೇಳ್ತಾ ಇರುವಂತದ್ದು. ಹಾಗಾದ್ರೆ ಹೌದು ಸರ್, ತಮ್ಮ ಸಪೋರ್ಟ್ ಇರುತ್ತಾ? ಅಂದ್ರೆ ಅನುದಾನವನ್ನ ಬಿಡುಗಡೆ ಮಾಡ್ಲಿಕ್ಕೆ ಗ್ಯಾರಂಟಿ ಯೋಜನೆಗಳಲ್ಲಿ 1 ಅಥವಾ 2 ಕ್ಯಾನ್ಸಲ್ ಮಾಡೋದು ಅಥವಾ ರದ್ದನ್ನ ಮಾಡ್ಲಿಕ್ಕೆ ತಾವು ಮುಂದಾಗ್ತೀರಾ ಪಕ್ಷದಿಂದ? ಸರ್, ಖಂಡಿತವಾಗ್ಲೂ ನೋಡಿ, ನಮ್ಮ ಗ್ಯಾರಂಟಿಗಳು ಪಂಚ ಗ್ಯಾರಂಟಿಗಳು ಯಾವ್ದು ನಿಲ್ಲಲ್ಲ. ಅದು ನಿಲ್ಲೋ ಅಂತದಲ್ಲ. ಯಾವ್ದೇ ಕಾರಣಕ್ಕೂ ಈಗ ಫಂಡ್ಸ್ ಕೊರತೆ ಆಗಿದೆ ಅಂತ ಹೇಳಿದ್ದಾರೆ. ಅದಕ್ಕೆ ಏನ್ ಬೇಕೋ ಆಲ್ಟರ್ನೇಟ್ ಒಂದು ಮಾಡ್ತಾರೆ. ಈಗ ಸರ್ಕಾರ ಅಂದ್ರೆ ಜನರ ಪರ ಸರ್ಕಾರ ಇರುವಂತದ್ದು ನಮ್ಮ ಕಾಂಗ್ರೆಸ್ ಸರ್ಕಾರ. ಈ ಸರ್ಕಾರದಲ್ಲಿ ಖಂಡಿತವಾಗ್ಲೂ ಯಾವುದೇ ಗ್ಯಾರಂಟಿ ನಿಲ್ಲಿಸುವಂತ ಸದ್ಯ ಇಲ್ಲ. ಎಲ್ರದ್ದು ಅಭಿಪ್ರಾಯ ಆಗ್ಬೇಕು, ಬರೀ ನಮ್ಮ ಶಾಸಕರದ್ದು ಮಾತ್ರ ಅಭಿಪ್ರಾಯ ಅಲ್ಲ, ಎಲ್ಲ ಒಮ್ಮತ ಬರ್ಬೇಕು. ಇದಕ್ಕೆಲ್ಲ ನಿಲ್ಬೇಕು ಅಂದ್ರೆ ನಿಲ್ಸೋಂತ ಮಾತಂತೂ ಸದ್ಯಕ್ಕಿಲ್ಲ ಸರ್. ಎಲ್ರು ಅಭಿಪ್ರಾಯ ಹೇಳಕ್ ಆಗಲ್ಲ ಅಂತಾನೆ ಒಬ್ಬರನ್ನ ನಮ್ಮ ಪ್ರತಿನಿಧಿಯಾಗಿ ನೇಮಿಸೋದು. ಒಬ್ಬ ಪ್ರತಿನಿಧಿ ಏನಾದ್ರು ಹೇಳಿದ್ರೆ ಆ ಕ್ಷೇತ್ರದ ಅಷ್ಟು ಜನರ ಅಭಿಪ್ರಾಯ ಆಗಿರುತ್ತದು. ಒಬ್ಬೊಬ್ಬನ ಇಡೀ 6 ಕೋಟಿ ಜನನ್ನು ಕೇಳಕ್ ಆಗಲ್ಲ ಅಂತಲೇ 6 ಕೋಟಿ ಜನರ ಪರವಾಗಿ 224 ಜನ ಕಳ್ತಿರೋದು. ಅದೇ ಒಬ್ರು MLA ಮಾತಾಡಕ್ ಆಗಲ್ವಲ್ಲ, ಎಲ್ಲ MLA ಹೇಳ್ಬೇಕು. ಈಗ ನಾನು ಉದಾಹರಣೆ ಕೊಟ್ಟನಲ್ಲ, ಬೆಂಗಳೂರು ಜಯನಗರದ ರಾಮಮೂರ್ತಿ ಅವ್ರಿಗೆ ಅನುದಾನ ಕೊಟ್ಟಿಲ್ಲ, ಮೈಸೂರಿನ ಶ್ರೀವತ್ಸ ಅವ್ರಿಗೆ ಅನುದಾನ ಕೊಟ್ಟಿಲ್ಲ. ಈ ತರ ಹೋಳ್ತಾ ಹೋದ್ರೆ ಮೈಸೂರು ಎಷ್ಟು ಹೇಳಿ
ನಾನು ಒಬ್ನೇ ಏನ್ ಹೇಳ್ತಿಲ್ಲ. ಕೇಂದ್ರದಿಂದನೂ ನಮ್ ಮಲ್ತಾಯಿ ಧೋರಣೆ ಆಗ್ತಾನೆ ಇದೆ ಬಜೆಟ್ ಅಲ್ಲಿ. ಎಲ್ರು ಅದು ಅವ್ರು ಕೇಳ್ತಾರೆ, ಇಲ್ಲಿದ್ ಹೇಳಿ ಆಗ್ತಾನೆ ನೀವು. ಇದೆ. ಅದು ಮಲ್ತಾಯಿ ಧೋರಣೆ ಅಂತ ಹೇಳ್ಬೇಕು. ಅದಕ್ಕೆ ಅರ್ಥ ಇಲ್ಲ. ಯಾವ ತಾಯಿನೇ ಇಲ್ಲ, ಒಂದೇ ತಾಯಿ ಇರೋದು. ಮಲ್ತಾಯಿ ಗಿಲ್ತಾಯಿ ಅವ್ರು ಕೊಟ್ಟಿಲ್ಲ ಅಂತೆಲ್ಲ ಬೆಳ್ಳೆಣ್ಣು ಕೇಳಿದ್ರೆ ನಂಬುವಂತ ಜನರು ಇವತ್ತು ಬುದ್ಧಿವಂತರಿದ್ದಾರೆ ಸರ್. ಸುನಿಲ್ ಅವ್ರು ಏನ್ ಹೇಳ್ತಾ ಇದ್ದಾರೆ? ಮಲ್ತಾಯಿ ಧೋರಣೆ ಅನ್ನೋದು 100 ವರ್ಷದ ಹಿಂದಿನ ಮಾತು. ಈಗ ಒಂದೇ ತಾಯಿ. ಮಲ್ತಾಯಿ ಧೋರಣೆ ಅಲ್ಲ, ಇದು ಪ್ರಜಾಪ್ರಭುತ್ವ. ಇದು ಅರ್ಥ ಆಗ್ತಲ್ಲ ಅಷ್ಟೇ. ಅದು ಹೋಗ್ತೀವಿ ಎಲ್ಲ ಅರ್ಥ ಆಗತ್ತೆ. ಈ ರೀತಿ ಹೇಳಿದ್ರೆ ಸುನಿಲ್ ಅವ್ರೆ, ಅರ್ಥವಾಗ್ದಿರೋ ಭಾಷೆ ಏನಲ್ಲ ಮಲ್ತಾಯಿ ಧೋರಣೆ ಅಂದ್ರೆ. ಮಲ್ತಾಯಿ ಧೋರಣೆ ನಿಮ್ ಡಿ ಕೆ ಶಿವಕುಮಾರ್ ಮಾಡ್ತಿರೋದು, ಇವ್ರು ಮಾಡ್ತಿರೋದು. ರಾಮಮೂರ್ತಿ ಅವ್ರಿಗೆ ಅನುದಾನ ಕೊಡದೇ ಇರೋದು ಮಲ್ತಾಯಿ ಧೋರಣೆ. ಶ್ರೀವತ್ಸ ಅವ್ರಿಗೆ ಅನುದಾನ ಕೊಡದೇ ಇರೋದು ಮಲ್ತಾಯಿ ಧೋರಣೆ. ಗವಿಯಪ್ಪನವ್ರು ಕೊಡದೇ ಇರೋದು ಮಲ್ತಾಯಿ ಧೋರಣೆ. ಬೆಳ್ಳೆಣ್ಕೆ ಇರೋದ್ನ ನೀವು ಬೆಳ್ಳೆಣ್ಕೆ ಇರೋದ್ನ ಮಲ್ತಾಯಿ ಧೋರಣೆ ಅಂತ ಇದ್ದೀರಾ. ನಿಮ್ ಕೇಂದ್ರ ನೀವೇನೇನ್ ಮತ್ತೆ? ಕರ್ನಾಟಕ ಇಲ್ಲ ಇಲ್ಲ, ಸಿದ್ದರಾಮಯ್ಯನವ್ರು ಒಬ್ರೇ ಹೇಳ್ತಾ ಇರೋದು ಕೇಂದ್ರದಿಂದ ಅನುದಾನ ಬಂದಿಲ್ಲ ಅಂತ. 30 ರಾಜ್ಯಗಳಲ್ಲಿ ಒಬ್ರೇ ಹೇಳ್ತಾ ಇರೋದು, ಇನ್ನು 29 ರಾಜ್ಯ ಹೇಳಿಲ್ಲ. 29 ರಾಜ್ಯ ಹೇಳಿಲ್ಲ, 30 ರಾಜ್ಯದಲ್ಲಿ ಒಂದೇ ರಾಜ್ಯ ಹೇಳಿರೋದು. 3 MLA 4 MLA ಹೆಸರು ಹೇಳ್ತಾ ಇದ್ದೀರಾ. ನಮ್ಮ ಕರ್ನಾಟಕದ ಜನತೆ ಪ್ರಶ್ನೆ ಹೇಳಿ. ಜನರ ಪರವಾಗಿ ಹೇಳಿದ್ರೆ ನಾನು ಅದನ್ನೇ ಹೇಳ್ತಾ ಇರೋದು. ಜನರ ಪರವಾಗಿ ಮಾತಾಡ್ಬೇಕು. ಯಾವ್ದೋ MLA ಜನರ ಪರವಾಗಿ ನಾನು ಹೇಳ್ತಾ ಇರೋದು. ಜನರ ಪರವಾಗಿ ನಾನೇ ಮಾತಾಡ್ತಾ ಇದ್ದೀರಾ. ಅಲ್ಲ ಇಲ್ಲ ಇಲ್ಲ, ನಾನು ಜನರ You are talking about your BJP MLA favor. You have to talk about ಇಲ್ಲ ಇಲ್ಲ ಇಲ್ಲ, No, 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 no. ನಾನು ಯಾರಿಗನ್ನೇ ನೋಡಿ. ಗವಿಯಪ್ಪ ಇಸ್ ನಾಟ್ ಬಿಜೆಪಿ. ಗವಿಯಪ್ಪನವರು ಕಾಂಗ್ರೆಸ್ MLA. ಅವ್ರ ಹೆಸರು ಹೇಳಿದೀನಿ ನಾನು. ಈಗ ಹೇಳಿದ್ರಲ್ಲ, ಒಬ್ರು ಕ್ಷೇತ್ರದಲ್ಲಿ ಒಬ್ಬ MLA ಮಾತಾಡೋಕೆ ಅಂತ ಇಟ್ಟಿರೋದು ಅಂತ. ಅಲ್ಲಲ್ಲ, ನೀವು ನೋಡಿ, ಗ್ಯಾರಂಟಿ ನೀವು ಅವ್ರು ಹೇಳಿದ್ರೆ ನೀವು ಬರೀ ಬಿಜೆಪಿ ಹೇಳಿದ್ರಿ ಅಂತೀರಾ. ಬಿಜೆಪಿ ಹೇಳಿದ್ರಿ ಅಂತೀರಾ. ಬಿಜೆಪಿ ಇಲ್ಲ, ನಾನು ಗವಿಯಪ್ಪನವ್ರ ಹೆಸರು ಹೇಳಿದೀನಿ. ನೀವ್ ಈಗ ಹೇಳ್ತಾ ಅಲ್ಲ, ಈಗ ಇದು ಅರ್ಧ ಗಂಟೆ ಚರ್ಚೆ. 224 ಹೆಸರು ಹೇಳಕ್ ಆಗಲ್ಲ. ಎಲ್ಲ ನೋಡಿ ಸರ್, ಉದಾಹರಣೆ ಕೊಟ್ಟಿದ್ದೀನಿ. 24 ಜನ ಪುರಾಣ ಅಲ್ಲ ಅಲ್ಲಿ. ನೀವು ಫಸ್ಟ್ ಆಫ್ ಆಲ್ ನೀವು ನಿಮ್ಮ ಗೌರ್ಮೆಂಟ್ ಅಲ್ಲಿ ಏನ್ ಮಾಡಿದ್ರಿ ಅದನ್ನ ಫಸ್ಟ್ ಅದಕ್ಕೆ ನಮ್ಮನ್ನ ತೆಗೆದಾಕಿದ್ರು. ಅಪ್ಪ, ನಮ್ ಗೌರ್ಮೆಂಟ್ ಚೆನ್ನಾಗಿಲ್ಲ ಕೇಳಿ ಸುನಿಲ್. ನಮ್ ಗೌರ್ಮೆಂಟ್ ಸರಿ ಇಲ್ಲ ಅನ್ಬಿಟ್ಟು ನಿಮ್ಗೆ ಕೊಟ್ರಲ್ವಾ. ನೀವಾದ್ರೂ ಚೆನ್ನಾಗ್ ಮಾಡ್ಬೇಕಲ್ವಾ. ನೀವಾದ್ರೂ ಚೆನ್ನಾಗ್ ಮಾಡ್ಬೇಕಲ್ಲ. ಏನ್ ಮಾಡ್ತಿದ್ರ? ಮಾಡ್ತಿಲ್ಲ ಅಂತ ನಾವ್ ಹೇಳ್ತಾ ಇರೋದು. ಗ್ಯಾರಂಟಿಯಿಂದ ಬೈಕ್ ಕೊಡ್ಸ ಫಲಿತಾಂಶ ನೋಡಿದ್ಮೇಲೆ ತಾನು ನಾವ್ ಹೇಳ್ತಾ ಇರೋದು. ನಾವ್ ಈಗ ಉದಾಹರಣೆ ಕೊಟ್ನಲ್ಲ, ಈಗ ನೀವೇ ಒಪ್ಕೊಂಡ್ರಲ್ಲ. ಗ್ಯಾರಂಟಿಯಿಂದ ಹಾಳಾಗ್ತಾ ಇದೀವಿ ಅಂತ ರಿಪೋರ್ಟ್ ಕೊಡಿ ಸರ್ ಒಂದ್ ಸ್ವಲ್ಪ ನೋಡೋಣ. ನೀವ್ ಎಷ್ಟು ಜನ ಹಾಳಾಡ್ತಾರೆ ಅಂತ ರಿಪೋರ್ಟ್ ಕೊಡಿ. ಎಷ್ಟು ಬಿಜೆಪಿ ಅವರು ಗ್ಯಾರಂಟಿ ತಗೊಂಡಿರೋದು ಗೊತ್ತಾ? ಆ ರಿಪೋರ್ಟ್ ಸ್ವಾಮಿ, ಮತದಾರರು ಅವ್ರು ಬಿಜೆಪಿ ಅವರಲ್ಲ, ಕಾಂಗ್ರೆಸ್ ಅಲ್ಲ. ಜನರು ಓಟ್ ಬಂದಾಗ ಎಲೆಕ್ಷನ್ ಟೈಮ್ ನಲ್ಲಿ ಯಾರು ಕೆಲಸ ಮಾಡ್ತಾರೆ ಅವ್ರು ನೋಡಿ ಓಟ್ ಕೊಡ್ತಾರೆ. ಬಿಜೆಪಿ, ನಾನು ಬಿಜೆಪಿ ಅವನ ಕಾರ್ಯಕರ್ತ. ನೀವು ಬರೀ ಅರ್ಜಿನ ಕಾಂಗ್ರೆಸ್ನವ್ರಿಗೆ ಬಿಜೆಪಿ ಅವ್ರಿಗಿಂತ ಬೇರೆ ಬೇರೆ ಕರ್ದಿದ್ದೀರಾ? ಎಂತ ನೀವು ಗ್ಯಾರಂಟಿಗಳಿಗೆ ಅರ್ಜಿನ ಕಾಂಗ್ರೆಸ್ನವ್ರಿಗೆ ಬಿಜೆಪಿ ಅವ್ರಿಗೆ ಬೇರೆ ಬೇರೆ ಅರ್ಜಿ ಕರೆದಿದ್ದೀರಾ? ಅಥವಾ ಅಲ್ಲಿ ನೀವು ಯಾವ್ದಾರು ಅರ್ಜಿ, ಒಂದ್ ನಿಮಿಷ ಕೇಳಿ ಸುನಿಲ್. ನಿಮ್ಮ ಗ್ಯಾರಂಟಿ ಯೋಜನೆ ಅರ್ಜಿಗಳಲ್ಲಿ ನೀವು ಯಾವ ಪಕ್ಷವನ್ನು ಬೆಂಬಲಿಸ್ತೀರಾ ಅಂತ ಯಾರಾದ್ರೂ ಕಾಲಂ ಇದೆಯಾ? ಅದೇ ಹೇಳ್ತಾ ಅವ್ರನ್ನ ನೀವು ಬಿಜೆಪಿ ಅಂತೀರಾ? ನೀವು ಊಹಾಪೋಹಗಳನ್ನ ಅಪ್ಸೋದ್ ಯಾಕೆ? ತಗೊಂಡ ಮೇಲೆ ಯಾವ್ದು ಅಲ್ಲ ನೋಡಿ, ಈಗ ಒಂದ್ ನಿಮಿಷ ಕೇಳಿ ಸುನಿಲ್. ನಿಮ್ಗೆ ನೀವೇ ಒಪ್ಕೊಂಡ್ರಿ. ಈಗ ಶಿಕ್ಷಣ ಇಲಾಖೆದು ನಾನು ಹೇಳ್ದಕ್ಕೆ ಒಪ್ಕೊಂಡ್ರಿ ನೀವು. ಬೇರೆ ಬೇರೆ ಇಲಾಖೆದು ಉದಾಹರಣೆ ಕೊಡ್ಲಾ? ಗಮನಕ್ಕೆ ತರ್ತೀನಿ. ಈಗ PWD ಹೇಳ್ರಿ ಇಲ್ಲಿ ಸುನೀಲ್. PWD ನಲ್ಲಿ ಎಷ್ಟು ಅನುದಾನ ಬಿಡುಗಡೆ ಆಗಿದೆ, ಎಷ್ಟು ಬಾಕಿ ಆಗಿದೆ ಹೇಳ. ಈಗ ಹೇಳಿ ಸರ್. ಕಾರ್ಪೊರೇಷನ್ ಅಲ್ಲಿ ಮೈಸೂರು ಕಾರ್ಪೊರೇಷನ್ ಅಲ್ಲಿ ಕಾಂಟ್ರಾಕ್ಟರ್ಗಳಿಗೆ ಎಷ್ಟು ಹಣ ಬಾಕಿ ಇದೆ ಹೇಳ. ಮೈಸೂರು ರೋಡ್ಗಳಲ್ಲಿ ಯಾತಕ್ ಆಗಿಲ್ಲ ಕೆಲಸ ಹೇಳ. ಇದು ಹೇಳ್ತಾ ಹೋದ್ರೆ ಇದು ಕೊನೆ ಇಲ್ಲ. ಇದೊಂದು ಜಗಳ ಮಾಡಕ್ ನಾವು ಕೂತಿಲ್ಲ, ಜನಗಳ ಸಮಸ್ಯೆನ ಬಗೆಹರಿಸಕ್ ಕೂತಿದೀವಿ. ಮೋಹನ್ ಸರ್ ಹತ್ರ ಜಗಳ ಮಾಡಿ ನನಗೇನ್ ಸಿಗ್ಬೇಕಾಗಿಲ್ಲ. ನಾವು ಮಾತಾಡ್ತಾ ಚರ್ಚೆ ಜಗಳ ಯಾಕೆ ಮಾಡ್ತಾ ಇದೀವಿ? ನಾನು ಅದೇ ಹೇಳ್ತಿರೋದು. ಚರ್ಚೆ ಮಾಡಿದೆ, ನಾನು ಚರ್ಚೆ ಮಾಡ್ತಾ ಇದೀನಿ ಅಷ್ಟೇ. ಮತ್ತೆ ನೀವು ಸುಮ್ನೆ ಬಿಜೆಪಿ ಕಾಂಗ್ರೆಸ್ ಅಂದ್ರೆ ಆಗೋದಿಲ್ಲ ಇದು. ಈಗ ನಿನ್ನೇನ್ ಕೂತಿರೋದು? ಕೆಲಸಗಳು ಆಗಿಲ್ಲ ಅಂದ್ಮೇಲೆ ಇನ್ನು ಉಳಿದಿರುವಂತಹ 2 ವರ್ಷದಲ್ಲಿ ನಾವು ಅಭಿವೃದ್ಧಿಯನ್ನ ಕೆಲಸವನ್ನ ಮಾಡ್ತೇವೆ ಎಂಬುದಾಗಿ ಈಗ ಸುನೀಲ್ ಅವರು ಹೇಳ್ತಾ ಇರುವಂತದ್ದು. ಕೊನೆಯದಾಗಿ ಒಂದು ಡಿಸ್ಕಷನ್ ಬಗ್ಗೆ ಮೋಹನ್ ಅವರಿಗೆ ಏನ್ ಹೇಳ್ತೀರಾ ತಾವು? ಯಾವ್ದ್ರ ಬಗ್ಗೆ ಕೇಳಿಸ್ಲಿಲ್ಲ. ಕೊನೆಯದಾಗಿ ಒಂದು ಡಿಸ್ಕಷನ್ ಬಗ್ಗೆ ತಾವೇನ್ ಹೇಳ್ತೀರಾ? ಯಾಕಂದ್ರೆ ಈಗ ಏನಿಲ್ಲ, ನಾ ಹೇಳಿದ್ನಲ್ಲ, ಬಡವರಿಗೆ ಹಣ ಕೊಡೋದ್ರಲ್ಲಿ, ಬಡವರಿಗೆ ಸಹಾಯ ಮಾಡೋದ್ರಲ್ಲಿ, ಹೊಸ ಸ್ಕೀಮ್ಗಳನ್ನ ಜಾರಿ ತರೋದ್ರಲ್ಲಿ ನಮ್ಮ ವಿರೋಧ ಇಲ್ಲ. ಆದ್ರೆ ಯಾವುದೇ ಸ್ಕೀಮ್ ಮಾಡೋದಕ್ಕೆ ಅದಕ್ಕೆ ಬೇಕಾದಂತ ಹಣವನ್ನ ಸರ್ಕಾರ ರೆಡಿ ಮಾಡಿಟ್ಕೊಂಡು ಸ್ಕೀಮ್ಗಳನ್ನ ಅನೌನ್ಸ್ ಮಾಡ್ಬೇಕು. ಮತ್ತು ಅದು ಅನೌನ್ಸ್ ಮಾಡೋದಕ್ಕೆ ತಕ್ಕಂಗೆ
ಫಲಾನುಭವಿಗಳಿಗೆ ಸಿಗುವಂಗೆ ಮಾಡ್ಬೇಕಾದ್ದು ಸರ್ಕಾರದ ಮತ್ತು ಅಧಿಕಾರಿಗಳ ಕರ್ತವ್ಯ. ಅದು ಬಿಟ್ಟು ಈ ಕೊಡ್ತೀವಿ ಅಂತ ಹೇಳಿ 6 ತಿಂಗಳು ಬಿಟ್ಕೊಡೋದು, 1 ವರ್ಷ ಬಿಟ್ಕೊಡೋದು, ಅದನ್ನ ನಂಬ್ಕೊಂಡು ಜನ ಅಷ್ಟೊತ್ತಿಗೆ ಸಾಲ ಮಾಡ್ಕೊಂಡು ಇವ್ರು ಕೊಟ್ಟಣ ಬಡ್ಡಿಗೆ ಹೋಗೋಂಗ ಆಗ್ಬಾರ್ದು. ಮತ್ತೆ ಅದು ಹಣವೇ ಇಲ್ದೇನೆ ನಾವು ಸ್ಕೀಮ್ಗಳನ್ನ ಅನೌನ್ಸ್ ಮಾಡಬಾರ್ದು. ಮತ್ತೆ ಯಾವ ಹಣ ಯಾವ್ದಕ್ಕೆ ಅಂತ ನಿಗದಿ ಮಾಡಿರ್ತೀವಿ ಆ ಹಣ ಅದಕ್ಕೆ ಹೋಗ್ಬೇಕು ಅನ್ನೋದಷ್ಟೇ ನನ್ನ ಆಲೋಚನೆ. ಈಗ ಸುನಿಲ್ ಅವರೇ, ತಾವು ಏನು ಒಂದು ಹೇಳಿ ಸರ್. ಗ್ಯಾರಂಟಿಯನ್ನ ಮಾಡಿರೋದ್ರಲ್ಲಿ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಅದಕ್ಕೆ ಒಂದು ಒಳ್ಳೆಯ ಪ್ಲಾನಿಂಗ್ ಇರ್ಲಿಲ್ಲ, ಆ ಒಂದು ಪ್ಲಾನಿಂಗ್ ಅಲ್ಲಿ ಫಾಲ್ಟ್ ಇತ್ತು ಎಂಬುದಾಗಿ ಈಗ ಮೋಹನ್ ಅವ್ರು ಹೇಳ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಕೊನೆಯದಾಗಿ ತಾವೇನ್ ಹೇಳಕ್ ಇಷ್ಟಪಡ್ತೀರಾ ಸುನಿಲ್? ಸರ್, ನಮ್ಮ ಪಂಚ ಗ್ಯಾರಂಟಿಗಳು ನಮ್ಮ ಕರ್ನಾಟಕದ ಅಭಿವೃದ್ಧಿ ಏನು ಕೈ ಎತ್ತಿ ಹಿಡ್ದಿದೆ. ಜನರು ಇವತ್ತು ತತ್ತರಿಸೋಗಿರೋ ಕೋವಿಡ್ ಫಂಡ್ಸ್ ಇದಾಗ್ಲಿ ಇದಾಗ್ಲಿ ಎಲ್ಲ ಏನೋ ತತ್ತರಿಸ್ಕೊಂಡು ಹೊರಟೋಗಿದ್ರು. ಇವತ್ತು ಫಂಡ್ನ ಜನರ ದುಡ್ಡನ್ನ ಜನರಿಗೆ ಕೊಡ್ತಾ ಇದ್ದಾರೆ, ತಪ್ಪೇನೂ ಇಲ್ಲ. ಅದು ಯಾರ ಮನೆ ದುಡ್ಡು ತರಬೇಕಾಗಿಲ್ಲ, ಜನರ ದುಡ್ಡನ್ನ ಜನರಿಗೆ ಕೊಡ್ತಾ ಇದ್ದಾರೆ. ಯಾರು ತಿನ್ಕೊಂಡು ಹೋಗಿಲ್ಲ, ಯಾರು ಒಂದು ಭ್ರಷ್ಟಾಚಾರ ಮಾಡಿಲ್ಲ, ಏನೂ ಮಾಡಿಲ್ಲ. ವಿನಾಕಾರಣಗಳು ನಮ್ಮ ಕಾಂಗ್ರೆಸ್ ಗೌರ್ಮೆಂಟು ಉದ್ಧಾರ ಆಗ್ತಾ ಇರೋದು ಕೆಲವು ವ್ಯಕ್ತಿಗಳಿಗೆ ಇಷ್ಟ ಆಗ್ತಾ ಇಲ್ಲ ಯೋಜನೆಗಳು. ಅದನ್ನ ಫಸ್ಟ್ ಸರಿಪಡಿಸ್ಬೇಕು ಅಂದ್ರೆ ಟೈಮ್. ಈಗ ಒಂದು ಅನುಷ್ಠಾನ ಆದ್ಮೇಲೆ ಏಳು ಬೀಳು ಕಾಮನ್, ಅದನ್ನ ಒಂದು ಟ್ರ್ಯಾಕ್ ಬಂದಿದೆ. ಈಗ ಈ ಟ್ರ್ಯಾಕ್ ಅಲ್ಲಿ ನಡೀತಾ ಇದೆ. ಯಾವುದೇ ಗ್ಯಾರಂಟಿಗಳು ನಿಲ್ಲಲ್ಲ. ಆತರ ಯಾವುದೇ ರೀತಿ ಭ್ರಮೆಯಲ್ಲಿ ಬದುಕಬಾರ್ದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್ ಇದಕ್ಕೆ. ಧನ್ಯವಾದಗಳು ಸುನಿಲ್, ಮತ್ತೆ ಧನ್ಯವಾದಗಳು ಮೋಹನ್ ಸರ್. ಇಷ್ಟೊತ್ತು ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೋಹನ್ ಸರ್. ಥ್ಯಾಂಕ್ ಯು. ಗ್ಯಾರಂಟಿಯ ಬಗ್ಗೆ ಕೈ ನಾಯಕರಲ್ಲೇ ಒಂದು ರೀತಿಯ ಭಿನ್ನಾಭಿಪ್ರಾಯಗಳು ಕಂಡು ಬರ್ತಾ ಇದೆ ಎಂಬುದಾಗಿ ಒಂದು ಒಳ್ಳೆಯ ಡಿಸ್ಕಷನ್ ಮಾಡಿದ್ವಿ. ಈ ಒಂದು ಡಿಸ್ಕಷನ್ ನಲ್ಲಿ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಸುನಿಲ್ ಅವರು ಜಾಯ್ನ್ ಆಗಿದ್ರು, ಹಾಗೆ ಬಿಜೆಪಿ ವಕ್ತಾರರಾಗಿರುವಂತಹ ಮೋಹನ್ ಅವರು ಕೂಡ ಜಾಯ್ನ್ ಆಗಿದ್ರು, ಹಾಗೆ ಸಾಮಾಜಿಕ ಹೋರಾಟಗಾರರಾಗಿರುವಂತಹ ಉಮೇಶ್ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ರು. ಸಾಕಷ್ಟು ವಿಷಯಗಳನ್ನ ಕೂಡ ಈ ಒಂದು ಡಿಸ್ಕಷನ್ ಅಲ್ಲಿ ಡಿಸ್ಕಸ್ ಅನ್ನ ಮಾಡಲಾಯಿತು. ಏನು ಒಂದು ರೀತಿಯಲ್ಲಿ ಯೋಜನೆಗಳು ಚೆನ್ನಾಗಿ ನಡೀತಾ ಹೋಗ್ತಾ ಇದೆ. ಯೋಜನೆಗಳು ಗ್ಯಾರಂಟಿ ಯೋಜನೆಗಳಿಂದ ಸಾಕಷ್ಟು ಚೆನ್ನಾಗಿ ನಡೀತಾ ಹೋಗ್ತಾ ಇದೆ. ಬಟ್ ಈ ಒಂದು ಯೋಜನೆಗಳ ಒಂದು ಪ್ಲಾನಿಂಗ್ ಏನಿತ್ತು ಅದರಲ್ಲಿ ಲೋಪದೋಷಗಳು ಕಂಡು ಬರ್ತಾ ಇತ್ತು. ಆದ್ರಿಂದ ಈ ಒಂದು ಕಾಂಗ್ರೆಸ್ ನಲ್ಲಿಯೇ ಒಂದು ರೀತಿಯ ಭಿನ್ನಾಭಿಪ್ರಾಯಗಳ ಬರ್ಲಿಕ್ಕೆ ಕಾರಣ ಆಗ್ತಾ ಇದೆ ಎಂಬುದಾಗಿ ಒಂದು ಡಿಸ್ಕಷನ್ ಮಾಡಲಾಯಿತು. ಗ್ಯಾರಂಟಿ ಸ್ಕೀಮ್ಸ್ ಇರೋದ್ರಿಂದ ಸ್ವಲ್ಪ ಮನೆಗಳು ಕೊಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಇವಾಗ ಅದೇ ನಾವು ಮುಖ್ಯಮಂತ್ರಿಗಳು ಕೇಳ್ತಾ ಇದ್ವಿ, ಸ್ವಲ್ಪ 2-3 ಈ ಗಾಡಿನಲ್ಲಿ ಅಡ್ಡಾಡೋದು, ಸ್ವಲ್ಪ ಯಾವ 1-2 ಯಾವ ಬೇಕಾಗಿಲ್ಲ ಅಂತ ತೆಗೆದ್ಬಿಟ್ಟು ಮನೆಗಳು ಕೊಟ್ರಿ ಅಂತ ಹೇಳ್ಬೇಕು ಅನ್ಕೊಂಡಿದ್ದೀವಿ. ನೋಡೋಣ ಅಂತ ಮುಖ್ಯಮಂತ್ರಿಗಳು ಅವರು ತೀರ್ಮಾನ ಅವ್ರ ಮೇಲೆ ಬಿಟ್ಟಿದ್ದು. ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಭದ್ರವಾಗಿರ್ತೀವಿ. ನಾವು ಕೂಡ ನಿಮ್ಗೆ ಸಾಧ್ಯ ಆದಷ್ಟು ಏನೋ ಒಂದು ಪರಾಯ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಈ ವರ್ಷ ಕೂಡ ಒಂದು 40,000 ಕೋಟಿ ಬೇರೆ ಕಡೆಯಿಂದ ಅರೇಂಜ್ಮೆಂಟ್ ಮಾಡಿ ಈ ಡೆವಲಪ್ಮೆಂಟ್ ಮಾಡ್ಬೇಕನ್ನೋದೇ ಒಂದು ಯೋಚನೆ ಇಟ್ಕೊಂಡು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಹಾಗಾಗಿ ಅವ್ರ ಜೊತೆಗೆ ನಾವು ಸಾಥ್ ಕೊಡೋಣ, ಎಲ್ಲರೂ ಕೂಡಿ ಜನರು ಕೂಡ ಕೆಲಸ ಮಾಡೋಣ ಅಂತ ಹೇಳ್ತಾರೆ. ನಮ್ದು 2 ಮಾತು. ಥ್ಯಾಂಕ್ ಯು. ಇವಾಗ ಏನಂದ್ರೆ ಈ ಗ್ಯಾರಂಟಿ ಸ್ಕೀಮ್ಸ್ HR ಗವಿಯಪ್ಪನವರನ್ನ, ಶ್ರೀಯುತ ಜಾನ್ಕರ್ ಸಾಹೇಬರನ್ನ ಮಾಲಾರ್ಪಣೆ ಕೋರ್ಬೇಕು. ಪಂಚ ಗ್ಯಾರಂಟಿಯ ಬಗ್ಗೆ ಕೈ ನಾಯಕರಲ್ಲಿ ಭಿನ್ನಾಭಿಪ್ರಾಯಗಳು ಕಂಡು ಬರ್ತಾ ಇರುವಂತದ್ದು. ಇನ್ನು ಈ ಒಂದು ಗ್ಯಾರಂಟಿ ಬೊಕ್ಕಸವನ್ನ ತುಂಬಿಸ್ಲಿಕ್ಕೆ ಅನುದಾನಗಳು ಕ್ಷೇತ್ರಗಳಿಗೆ ಲಭ್ಯವಾಗ್ತಾ ಇಲ್ಲ, ಅನುದಾನಗಳ ಕೊಕ್ಕೆ ಬೀಳ್ತಾ ಇದೆ ಎಂಬುದಾಗಿ ಈ ಒಂದು ಡಿಸ್ಕಷನ್ ಮಾಡಲಾಯಿತು. ಈ ಒಂದು ಡಿಸ್ಕಷನ್ ನಲ್ಲಿ ಬಿಜೆಪಿ ವಕ್ತಾರರಾಗಿರುವಂತಹ ಮೋಹನ್ ಅವರು ಜಾಯ್ನ್ ಆಗಿದ್ರು. ಅವರು ಕೂಡ ಸಾಕಷ್ಟು ಈ ಒಂದು ಡಿಸ್ಕಷನ್ ನಲ್ಲಿ ಭಾಗವಹಿಸಿದ್ರು. ಈ ಒಂದು ಗ್ಯಾರಂಟಿಗಳನ್ನ ಕೊಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ, ಆದ್ರೆ ಈ ಒಂದು ಗ್ಯಾರಂಟಿಯನ್ನ ಕೊಡೋದಕ್ಕಿಂತ ಮುಂಚೆ ಒಂದು ಪ್ಲಾನ್ ಇರಬೇಕಿತ್ತು. ಯಾವ ರೀತಿಯ ಫಂಡ್ಗಳು ರಿಲೀಸ್ ಆಗುತ್ತೆ, ಯಾವ ರೀತಿಯ ಹಣವನ್ನ ನಿರ್ವಹಿಸಬೇಕಾಗುತ್ತೆ ಎಂಬುದಾಗಿ ಒಂದು ಕ್ಲಾರಿಟಿ ಇರಬೇಕಾಗಿತ್ತು ಎಂಬುದಾಗಿ ಬಿಜೆಪಿ ವಕ್ತಾರರಾಗಿರುವಂತಹ ಮೋಹನ್ ಅವರು ಹೇಳಿದ್ರು. ಇನ್ನು 3 ವರ್ಷ ಒಂದು ಅಭಿವೃದ್ಧಿಯನ್ನ ಕಾಣದೆ ಹೋದ್ರು, ಇನ್ನು ಉಳಿದಿರುವ 2 ವರ್ಷದಲ್ಲಿ ಸಾಕಷ್ಟು ಒಂದು ಅಭಿವೃದ್ಧಿಯ ಕೆಲಸಗಳನ್ನ ನಾವು ಮಾಡ್ತೇವೆ ಎಂಬುದಾಗಿ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಸುನಿಲ್ ಅವರು ಹೇಳಿದ್ರು. ಇದಿಷ್ಟು ಈ ಹೊತ್ತಿನ ವಿಶೇಷ. ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಈಡನ್ ನ್ಯೂಸ್. ನಿಮ್ಮೊಂದಿಗೆ ನಾವಿದ್ದೇವೆ.